ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ಹೇಗಿದೆ, ಗ್ರಹಗಳ ಸ್ಥಿತಿ ಗತಿ ಇತಿ ಮಿತಿ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ನಮ್ಮ ಆಲೋಚನೆಗಳನ್ನು ಹೇಗೆ ಬದಲಾಯಿಸುತ್ತೆ, ನಮ್ಮ ವ್ಯವಹಾರಗಳಿಗೆ ಅಡ್ಡಿಯ ಇಲ್ಲ ಒಳ್ಳೆಯದ, ನಮ್ಮ ಬದುಕು ನಮಗೇ ಗೊತ್ತಿಲ್ಲದೆ ನಮ್ಮ ಪಾಡಿಗೆ ಹೋಗ್ತಿರ್ತೀವಿ. ಯಾರೋ ಒಬ್ಬ ಪುಣ್ಯಾತ್ಮ ಬರ್ತಾನೆ, ನಮ್ಮನ್ನು ಕೈ ಹಿಡಿದು ನಡೆಸಿರ್ತಾನೆ. ನಾವು ಅನ್ಕೋತೀವಿ ಇದು ನನ್ನ ಪ್ರಯತ್ನ, ನಾನು ಹುಡ್ಕೊಂಡು ಹೋದೆ. ಖಂಡಿತ ಅಲ್ಲ. ಹಾಗೆ ಯಾರೋ ಒಬ್ಬ ದುಷ್ಟ ವ್ಯಕ್ತಿ ಪರಿಚಯ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಹಳ್ಳದಲ್ಲಿ ತೋಡ್ಬಿಡ್ತಾನೆ. ಅಯ್ಯೋ ನಾನಾಗಲ್ಲ, ಅವನಾಗಿ ಬಂದ. ಅಲ್ಲವೇ ಅಲ್ಲ. ಮೊದಲೇ ಇದು ನಿರ್ಧರಿತ. ಎಷ್ಟಕ್ಕೆ ಅಂದರೆ, ಇತ್ತೀಚೆಗೆ ದೊಡ್ಡ ಅಧಿಕಾರಿ, ಯಾವ ಇಲಾಖೆ ಅಂತ ಹೇಳೋಲ್ಲ, ಭಾರತೀಯ ಒಂದು ಸಂಸ್ಥೆಯಲ್ಲಿ ಅತ್ಯುನ್ನತ ಅಧಿಕಾರಿ, ಡೆಲ್ಲಿಯಿಂದ ಇಲ್ಲಿ ಗುರುಜಿನ ನೋಡಲೇಬೇಕು ಹೇಳಿಬಿಟ್ಟಿದ್ದಾರೆ ಯಾರು ಅಂತ. ಅವ್ರಿಗೂ ಯಾರೋ ಇನ್ನೊಬ್ಬರು ಅಧಿಕಾರಿ ಹೇಳಿದ್ದಾರೆ, ರಾಷ್ಟ್ರ ಮಟ್ಟದ ತನಿಖೆ ಮಾಡುವಂಥ ಅಧಿಕಾರಿ. ಸರಿ, ಬಂದರು, ಮಾಡಲೇಬೇಕು ಅಂತ ನನ್ನ ಕಾರ್ಯಕ್ರಮ ಬೇರೆ ಬೇರೆ. ನಿಮಗೊಂದು ಶುಭ ಸುದ್ದಿ, ಅತಿ ಶೀಘ್ರದಲ್ಲೇ ನಾವು ತುಂಬ ಚೂಸಿ ಆಗಿದ್ದಾನೆ. ತುಂಬ ಸ್ಪಾನ್ಸರ್ಶಿಪ್ ಕೇಳಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಗಂಧದ ಕಡ್ಡಿ ಅಂತೆ, ಪೂಜಾ ಸಾಮಗ್ರಿ ಅಂತೆ, ಕೆಲವೊಂದು ಟಾನಿಕ್ಗಳಂತೆ, ಬೇರೆ ಬೇರೆ. ನಾನು ಅದನ್ನು ಇಲ್ಲ ಇರ್ರಿ ಅಲ್ಲಿ ಸಾಧಕ ಬಾಧಕ ಬೇರೆ ಇನ್ನೊಂದು ಅಂತ ಒಂದು ಬಹುದೊಡ್ಡ ಸಂಸ್ಥೆಯ ಸ್ಪಾನ್ಸರ್ಶಿಪ್ ಬಂದಿದೆ ನಮ್ಮ ಕಾರ್ಯಕ್ರಮಕ್ಕೆ. ಗುರುಜಿ, ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು. ಸುಮಾರು ಒಂದು 6 ತಿಂಗಳು ಕನ್ವಿನ್ಸ್ ಮಾಡಿದ್ರು. ಆಯಿತು, ಅದರ ಸಾಧಕ ಬಾಧಕ ನೋಡಿದೆ. ಪರವಾಗಿಲ್ಲ, ತುಂಬ ಒಳ್ಳೆಯ ಉದ್ದೇಶ ಇದೆಯಲ್ಲ, ಸರಿ ಆಗಲಿ. ಅದರಲ್ಲಿ ನನ್ನ ಸಂಸ್ಥೆಗೂ ಒಂದು ಆದಾಯ ಇದೆ, ನಮ್ಮ ಕಾರ್ಯಕ್ರಮಕ್ಕೂ ಕೂಡ. ಸೊ ನಿಮಗೆ ಬೇಗ ಟೈಟಲ್ ಕಾರ್ಡ್ ಬರುತ್ತೆ, ಸ್ಪಾನ್ಸರ್ಡ್ ಬೈ ಅನ್ನತಕ್ಕಂಥದ್ದು. ಸೊ ಅಂಥದ್ದೊಂದು ನಡೀತಿದೆ. ಖಂಡಿತ ಮೇ ಬಿ ಈ ಒಂದು ಶನಿಯ ವಕ್ರಫಲ ಒದ್ದಾಡ್ತಿದ್ದೀಯಲ್ವೇನೋ, ಸರಿ ಒಂದಷ್ಟು ನಿನಗೆ ಬದುಕೋ ಹೋಗೋ ಅನ್ನೋ ರೀತಿಯಲ್ಲಿ. ಯಾಕಂದರೆ ಕ್ಲೈಂಟ್ಸ್ ಕೂಡ ನಾನು ಕಡಿಮೆ ಮಾಡ್ಕೊಬಿಟ್ಟಿದ್ದಾನೆ. ಗೊತ್ತಿದೆ, ಅದೇ ಸಮಸ್ಯೆಲ್ಲೇ ಬರ್ತಾರೆ, ಹೇಳಿದ್ರು ಕೇಳೋಲ್ಲ, ಮಾಡಿಟ್ಕೊಂಡು ಬಿದ್ದು ಗಾಯ ಮಾಡಿಕೊಂಡು ಬರ್ತಾರೆ ಮಕ್ಕಳು. ಹೇಳಿದ್ರು ಕೇಳೋದಿಲ್ಲ, ಮಾಡೋಕೆ ಮೊದಲು ಮಾಡಿದ್ರ ಅಂತ. ನೋಡಿ, ಈ ಒಂದು ದೆಹಲಿ ಮಟ್ಟದ ದೊಡ್ಡ ಅಧಿಕಾರಿ, ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗಿ ದಂಡಯಾತ್ರೆ ಮಾಡ್ಬೋದು ಅಂಥದ್ದೊಂದು ಅಧಿಕಾರಿ. ಯಾವ ವಿಭಾಗದ್ದು ಅಂತ ಹೇಳಲ್ಲ, ಹೇಳ್ಬಿಟ್ಟಿದ್ದಾರೆ ನೋಡಿ ಅಂತ. ಸರಿ, ಫೋನ್ ಮಾಡಿದ್ರು. ಸರಿ ಆಯಿತು ಸರ್, ಹೀಗಿದೆ ಅಂತ. ಸರಿ, ಅವರು ಬಂದಿದ್ದಾರೆ, ಜಾತಕ ಕಳಿಸಿ ನನ್ನ ಪಾಡಿಗೆ ರೆಡಿ ಮಾಡಿಟ್ಬಿಟ್ಟಿದ್ದೆ. ನಾನು ನಂಬೋಲ್ಲ, ಈ ವಾಸ್ ಲಿಟ್ರಲಿ ಎಷ್ಟು ಒಂದು ಆನಂದ ಆಯ್ತು ಅಂದರೆ ಹಿಂಗೆ ಕೈ ಎತ್ತಿ ಮುಗಿದು ಬಿಟ್ರು. ನಾನು ನೆನೆಸಿರ್ಲಿಲ್ಲ, ಏನು ಬರೆದಿಟ್ಬಿಟ್ಟಿದ್ದೀರಿ ಗುರುಗಳೇ ಅಂತ. ಹೀಗಿದೆ, ಊರೆಲ್ಲ ದಂಡಯಾತ್ರೆ ಮಾಡೋ, ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡೋ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ನೀವು ಬರ್ತೀರಿ, ನೀವು ಅದೊಂದು ಬಂದಿದ್ದೀರಿ ಅಂದರೆ ಗಡಗಡ ಏನೇನಾಗುತ್ತೋ ಅಂತ. ಅಂಥ ಅಧಿಕಾರಿ ನಿಮ್ಮ ಮನೆಗೆ ಹೋದರೆ ಗಡಗಡ. ಅಯ್ಯೋ ಬೇಡ ಅನ್ಸ್ಬಿಟ್ಟಿದೆ ನಿಮಗೆ, ಬಿಡಲಾರಿರಿ ನುಂಗಲಾರಿರಿ, ಇಲ್ಲಿ ನೋಡಿ ಹೀಗಿದೆ ಅಂತ ಎದ್ದು ನಿಂತ್ಕೊಬಿಟ್ಟಿದ್ರು. ಏನು ಹೌದು ನೋಡಿ, ಮದುವೆ ಆದಮೇಲೆ ನಿಮ್ಗೊಂದು ದೊಡ್ಡ ಉನ್ನತ ಸ್ಥಾನ ಕೊಟ್ಟ ಭಗವಂತ. 0 to ಹೀರೋ, ಆ ಪವರು, ಆ ಒಂದು ದೃಢತ್ವ ಶಕ್ತಿತ್ವ. ಆದರೆ ನಿಮ್ಮ ಮಡದಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿಟ್ಬಿಟ್ಟಿದೆ. ಕಣ್ಣಲ್ಲಿ ನೀರು ಆ ಮಗುಗೆ. ಅಷ್ಟು ದೊಡ್ಡ ಅಧಿಕಾರಿ. ಯಾವ ಮಟ್ಟಕ್ಕೆ ಅಂದರೆ, ನನಗೇನು ಬೇಡ ಗುರುಗಳೇ, ನನಗೆ ನನ್ನ ಮಗ ಬೇಕು,
ಮಗನ ಜೊತೆ ಕಾಲಕ್ಷೇಪ ಇಲ್ಲ ಕಣಯ್ಯ. 2021ರಿಂದ ನೀನಿಲ್ಲ. ಆಕೆ ಎಲ್ಲೋ, ಮಗು ಎಲ್ಲೋ, ನೀನೆಲ್ಲೋ, ನಿನ್ನ ಅಧಿಕಾರ, ನಿನ್ನ ಕೆಲಸದ ಮೇಲೆ ಗಮನ ಕೊಡು. ದಿಸ್ ಇಸ್ ದಿ ಪವರ್. ದೇವರು ಇಷ್ಟು ಶಕ್ತಿ ಕೊಡುವಾಗ ಪಕ್ಕದಲ್ಲಿ ಇಷ್ಟು ಭಾರ ಇಟ್ಟಾಗ ಈ ತಕಡಿ ಮೇಲಕ್ಕೆ ಹೋಗ್ಬಿಡುತ್ತೆ. ಏನಕ್ಕೆ ಇಷ್ಟು ಯೋಚನೆ ಮಾಡ್ತೀವಿ? ಇನ್ನಷ್ಟು ದೊಡ್ಡ ಉನ್ನತ ಸ್ಥಾನ ಇದೆ. ದೊಡ್ಡ ದೊಡ್ಡ ಮಂತ್ರಿಗಳನ್ನೇ, ದೊಡ್ಡವ್ರನ್ನ ಗಡಗಡ ನಡಿಗಿಸುವ ತುಂಬ ದಕ್ಷ ಅಧಿಕಾರಿ, ವಿಪರೀತ ದಕ್ಷ ಅಧಿಕಾರಿ. ಸುಮಾರು ಟ್ರಾನ್ಸ್ಫರ್ಗಳಾಗಿದ್ದಾವೆ. ಆದರೂ ಸಿಕ್ಕಾಬಟ್ಟೆ ಪವರ್. ನೋಡಿ, ಆ ಪವರ್ಗೆ ಮನೇಲಿ ಒಂದು ಪವರ್ ಫ್ಯೂಸೇ ತೆಗೆದುಬಿಟ್ಟಿದ್ದಾನೆ ಭಗವಂತ. ಇದುವೇ ಗ್ರಹಗಳ ಸ್ಥಿತಿ. ಚಂದ್ರ ಶನಿ ಸೇರಿ ಪುನರ್ಪು ದೋಷ, ಮಕರ ಲಗ್ನ, 12ನೇ ಮನೆಯಲ್ಲಿ ಅಯ್ಯೋ ಅನಿಸ್ಬಿಟ್ಟಿದೆ ಆತನಿಗೆ. ಅದರಲ್ಲೂ ಚಂದ್ರದಶೆಯೇ ನಡೀತಿದೆ, ಬಾಧಕ ದಶೆ. ಅವನು ಕುಳಿತಿರೋ ಮನೆ, ಅವನ ಜೊತೆಲಿ ಶನಿ ಬೇರೆ. ಏನು ಗುರುಗಳೇ ಇದು ನನ್ನ ಬದುಕು ಅಂತ. ಹಾಗೆ ಪೂರ್ವಜನ್ಮದ ಒಂದು ಫಲ ಏನು ಮಾಡ್ತೀಯಪ್ಪ? ಅನುಭವಿಸ್ಬೇಕಾಗುತ್ತೆ, ಎಳಿಬೇಕಾಗುತ್ತೆ, ನಿಂತ್ಕೋಬೇಕಾಗುತ್ತೆ, ತಡ್ಕೋಬೇಕಾಗುತ್ತೆ. ಇದನ್ನ ಮಾಡ್ಕೊ ನೋಡಿ, ಇಲ್ಲಿದೆ. ಇದ್ರ ಜೊತೆಲಿ ಈ ಥರದ್ದೊಂದು ಕೊಟ್ಟಿದ್ದಾನೆ, ಅದನ್ನು ಬರೆದಿದ್ದಾನೆ. ಅದನ್ನ ನಗು ತಡಿಲಿಕ್ಕಾಗಲಿಲ್ಲ. ಓ ದೇವರೇ, ಇದು ಏನು ಗುರುಗಳೇ ಇದು ಅಂತ. ಗ್ರಹಗಳು ನಿಮ್ಮನ್ನು ಇಂಥ ಜಾಗದಲ್ಲಿ ಕುತ್ಕೋಬೇಕು, ಇಂಥವ್ರ ಪರಿಚಯ, ಇಂಥದ್ದೇ ಗೆಳೆತನ, ಇಂಥದ್ದೇ ವ್ಯವಹಾರ, ಇಂಥದ್ದೇ ಉದ್ಯೋಗ, ನೀವು ದಾಟಲಾರಿರಿ. ಅವನ ಲೆಕ್ಕಾಚಾರ ಬೇರೆ. ನೀವು ಅಂದ್ಕೊಂಡಿರೋದು ನನ್ನ ಲೆಕ್ಕಾಚಾರದಲ್ಲಿ ದೊಡ್ಡ ಶಕ್ತಿ. ಏನು ಪ್ರಯೋಜನ? ಅವನಿಟ್ಟು ಬಿಟ್ಟಿದ್ದಾನೆ ನಮಗೆ ಬರೀ 300 ಗ್ರಾಮ್ ಬ್ರೈನು, 94 ಲಕ್ಷ ಜೀವರಾಶಿಗಳಿಗೆ ಬುದ್ಧಿ, ಮೇಧಸ್ಸು, ಜ್ಞಾನ, ಅವುಗಳನ್ನೆಲ್ಲ ಇಟ್ಟಂತ ಭಗವಂತನ ಶಕ್ತಿ ಎಷ್ಟು, ನಮ್ಮ ಯೋಗ್ಯತೆಗೆ ಎಷ್ಟೋ ಅಷ್ಟು ಅಂತ. ಡೆಲ್ಲಿಯಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಕಬ ಆएंगे दिल्ली को ಅಂತ. आएंगे, जरूर आएंगे. जब वक्त खुदा अपना अंबा भवानी जब लेके आती है, साथ आएंगे सर, ಚಿಂತಾ ಮತ್ ಕರಿಯೇ ಅಂತ. ತುಂಬ ಖುಷಿ ಆಗ್ಬಿಟ್ಟು. ಅದಕ್ಕೆ ಹೇಳ್ತಿದ್ದೇನೆ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಏನೇ ನಡೆಯೋದಿರ್ಬೋದು, ಅವನೊಂದು ಲೆಕ್ಕಾಚಾರ ಮಾಡಿಟ್ಟಿರ್ತಾನೆ. ನಾವು ತುಂಬಾ ಬುದ್ಧಿವಂತರು ಅನ್ಕೋಬಿಟ್ಟಿರ್ತಾರೆ, ಅಲ್ಲೊಂದು ಇಟ್ಟುಬಿಟ್ಟಿರ್ತಾನೆ. ನೋಡಿ, ಅದಕ್ಕೊಂದು ಪುಟ್ಟ ಕಥೆಯಿಂದ ಆರಂಭ ಮಾಡಿಬಿಡ್ತಾನೆ. ಗ್ರಹಗಳ ಸ್ಥಿತಿಗತಿಗೂ ಮೊದಲು ಹೇಳಿಬಿಡ್ತಾನೆ. 20ನೇ ತಾರೀಕು ಜುಲೈ 2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಕೃತಿಕಾ ನಕ್ಷತ್ರ, ಗಂಡಯೋಗ, ಭದ್ರಂಕರ್ಣ, ಆಡಿ ಕೃತಿಕೋತ್ಸವ, ಆಷಾಢ ಮಾಸದ ಕೃತಿಕೋತ್ಸವ. ಅಯ್ಯೋ, ತುಂಬ ವಿಶೇಷ. ಸುಬ್ರಹ್ಮಣ್ಯರ ಆರಾಧನೆ, ಅದರಲ್ಲೂ ಕೃತಿಕಾ ನಕ್ಷತ್ರದ ದಿನ. ಚಂದನದಾನದಿಂದ, ಚಂದನ ಇಲ್ಲ ರಕ್ತಚಂದ್ರ ಒಂದಿಷ್ಟು ತುಂಡಾದರು ಎಲ್ಲೋ ಬಸವಳೆದು ಬಿಟ್ಟಿದ್ದೀರಿ. ಹೋರಾಟ ಆಗ್ತಿಲ್ಲ ಗುರುಗಳೇ, ನಮಗೊಂದು ಶಕ್ತಿ ಇಲ್ಲ ಗುರುಗಳೇ ಅನ್ನತಕ್ಕಂಥವರು ಸುಬ್ರಹ್ಮಣ್ಯರ ಆಲಯಕ್ಕೆ ಹೋಗ್ಬಿಟ್ಟು ಆ ಭಗವಂತನಿಗೆ ಅಭಿಷೇಕಕ್ಕೆ ಸಣ್ಣ ಶ್ರೀಗಂಧದ ಚಂದನದ ತುಂಡನ್ನು ಕೊಡಿ. ಇರೋರು 1 kg ಕೊಡ್ತಾರೆ, 10 kg ಕೊಡ್ತಾರೆ, 100 kg ಕೊಡ್ತಾರೆ. ಸತ್ತಾಗ ಗಂಧದ ಚಕ್ಕೆನೂ ಇಟ್ಟಿಸ್ಕೊತಾರೆ. ದಡ್ಡ ಶಿಖಾಮಣಿಗಳು. ಬದುಕಿರುವಾಗ ಗಂಧದಂತ ಕೆಲಸ ಮಾಡಿಲ್ಲ, ಗಂಧದ ಲೇಪನದಂತ ಬದುಕು ಕಟ್ಟಿಲ್ಲ. ಬಟ್ ಸ್ಟಿಲ್ ಇದು ಆಗ್ತಿರೋದು ಅಷ್ಟೇ. ನೀವು ಮಾಡಿ. ಸಿಕ್ಕಾಬಟ್ಟೆ ಭಾರ ಅನ್ನಿಸ್ಬಿಟ್ಟಿದೆ, ಹೊರೆ ಅನ್ನಿಸ್ಬಿಟ್ಟಿದೆ. ನಮ್ಗೆ ಎಲ್ಲಿ ಆ ಚೈತನ್ಯವೇ ಇಲ್ಲ, ಶಕ್ತಿಯೇ ಇಲ್ಲ. ಯಾಕಂದ್ರೆ ಸುಬ್ರಹ್ಮಣ್ಯರಿಗೆ ಈಗ ಕೇತು ಸೇರ್ಕೊಂಡಿದೆ. ಏನು 28ನೇ ತಾರೀಕು, 8 ದಿನ ಇದೆ ನೋಡಿ. ಆಗುತ್ತಾ? ಇವತ್ತೇ ಹತ್ತಿರದಲ್ಲಿ ಸುಬ್ರಹ್ಮಣ್ಯರ ದೇವಸ್ಥಾನ ಇದ್ದರೆ ಒಂದು ಪುಟ್ಟದಾಗಿ ಚಂದನ ಅಭಿಷೇಕಕ್ಕೆ ಕೊಡಿ ಸ್ವಾಮಿ. ಮನಸ್ಸು ಪರಾಪರ ಅಂತ ಕೆರ್ಕೊಳ್ಳೋಂಗ ಆಗ್ಬಿಟ್ಟಿದೆ, ಹುಚ್ಚಿಡ್ದಾಗ ಆಗುತ್ತಿದೆ. ಉನ್ಮಾದ ದೊರೆಗೆ ಅಲ್ಲಿ ನೋಡಿ, ಒಂದು ದೊಡ್ಡ ಸಾಧನಾ ಸಮಾವೇಶ, ಅಲ್ಲಿ ಜನಗಳೇ ಇಲ್ವಂತೆ. ಅಲ್ಲಿ ಏನೇನೋ ನಡೀತಿದೆ ವೇದಿಕೆನಲ್ಲಿ. ದೊರೆಗೆ ಒಂದು ರೀತಿ ಪರಪರ ಅನ್ನಿಸ್ತಿದೆ. ದೊರೆ ಮಟ್ಟದ ವ್ಯಕ್ತಿಗೆ ಅಲ್ಲೊಂದು ಸಮಾವೇಶ, ಅಷ್ಟು ದೊಡ್ಡ ಸಮಾವೇಶ, ಜನಗಳ ಕೂಟ ಇದ್ದಂಥದ್ದೇ ಒಂಥರ ಗಲಿಬಿಲಿ ಗಡಿಬಿಡಿ. ಯೋಚನೆ ಮಾಡಿ ನೋಡಿ ಹೆಂಗಿರುತ್ತೆ. ಅಷ್ಟು ದುಡ್ಡು ಖರ್ಚು ಮಾಡಿ ಅಷ್ಟು ಜನರೆಲ್ಲ ಸೇರಿಸಿ ಅವ್ರು ಎದ್ದೋಗ್ತಿದ್ರೆ ಹೆಂಗಿರುತ್ತೆ ದೊರೆಗೆ? ಎಷ್ಟು ನೋವಾಗಿರುತ್ತೆ. ಅಷ್ಟು ದೊಡ್ಡ ಸ್ಥಾನದ ವ್ಯಕ್ತಿಗೆ ನನ್ನ ಜನಪ್ರಿಯತೆ ಕುಸಿದೋಯ್ತಾ, ನನ್ನ ಬಲ ಕುಸಿದೋಯ್ತಾ, ನನ್ನ ವ್ಯಕ್ತಿತ್ವ, ನನ್ನ ಆಡಳಿತ ತಪ್ಪಾಗಿದೆಯಾ?
ಏನು ಆಗ್ತಿದೆ ಅಂತ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ನಾವು ಇಬ್ಬರು ಯಾರಾದ್ರೂ ಏನೋ ನೀನು ಅಂತ ನಮ್ಮನ್ನು ಬಿಟ್ಟು ಹೋದ್ರೇನೆ ನಮ್ಗೊಂಥರ ಆಗ್ಬಿಡುತ್ತೆ. ನಮ್ಮಿಂದ ದೂರ ಆದ್ರೆ ಯೋಚನೆ ಮಾಡಿ. ತಮ್ಮ ತವರೂರು ದೊರೆಗೆ, ತಮ್ಮ ತವರೂರು ತಾವು ಗೆದ್ದ ಊರು ಅಲ್ಲಿಗೆ ಬಂದು ಮೈಸೂರು ಕ್ಷೇತ್ರ, ಅಮ್ಮನವರ ಕ್ಷೇತ್ರ, ದೊರೆ ಮಟ್ಟದ ವ್ಯಕ್ತಿಗೆ ಅಷ್ಟು ತಲೆ ಕೆಟ್ಟಿದೆ ಅಂದ್ರೆ ಗುರು ಮಟ್ಟದ ವ್ಯಕ್ತಿಗೆ ಮಠದಿಂದ ದೂರ ಅಂತ ಒಂದು ಮಾತು. ಎಷ್ಟು ದೊಡ್ಡ ಹೋರಾಟ ಮಾಡಿದ ಗುರು. ಗುರುಕ್ಷೇತ್ರದ ಮೇಲೆ ಎಷ್ಟು ದೊಡ್ಡ ಅಪವಾದ. ಕುರುಕ್ಷೇತ್ರ ಎಂಥ ಕ್ಷೇತ್ರ ಅದು, ಧರ್ಮಸ್ಥಳ ಕ್ಷೇತ್ರ, ಎಂಥ ದೊಡ್ಡ ಅಪವಾದ, ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ. ಇನ್ನೇನು ವಿಸ್ಫೋಟವೋ ಇದಕ್ಕೆ ಕಾಯ್ತಿರ್ತಾರೆ ಕೆಲವರು ಮತಾಂಧ ಭ್ರಷ್ಟರುಗಳು. ನಮ್ಮ ಧರ್ಮದ ಮೇಲೆ 1000 ಕಲ್ಲೇಟುಗಳು ಅದರ ಮೇಲೆ ಸಹಿಸಿಕೊಂಡು ಈ ಒಂದು 1000 ವರ್ಷಗಳಿಂದ ನಿಂತಿದ್ದೇವೆ. ಮತ್ತೆ 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 ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಸತ್ಯ ಹೇಳುವ ಮಂಜುನಾಥನೇ ನಿಲ್ಲಬೇಕಪ್ಪ. ಆ ನನ್ನ ಮಂಜುನಾಥರೇ ಉತ್ತರ ಕೊಡಬೇಕು. ಯಾರು ಸತ್ಯ ಸುಳ್ಳು? ಪರಮಾತ್ಮನಿಗೆ ಮೀರಿದಕ್ಕಿಂತಲೂ ಸತ್ಯವಾ? ನಾವೆಲ್ಲ ಸುಳ್ಳು ಮಕ್ಕಳೇ. ನಾವೆಲ್ಲ ಒಂದು ಭ್ರಮಾಲೋಕದಲ್ಲಿ ಬದುಕ್ತಿದ್ದೇವೆ. ನಾನೇ ಸರಿ, ನಾನು ಮಾಡಿದ್ದು ಸರಿ, ನನ್ನ ಆಲೋಚನೆ ಸರಿ, ನನ್ನ ವಿವೇಚನೆ ಸರಿ. ಯೋಚನೆ ಮಾಡಿ ನೋಡಿ, ನಡೀತಿದೆ. ಅದಕ್ಕೋಸ್ಕರ ಅಷ್ಟು ದೊಡ್ಡ ಮಟ್ಟದ ಕ್ಷೇತ್ರ, ಗುರು, ದೊರೆಗೆ ಬಿಡ್ತಿಲ್ಲ. ಯಾವುದೋ ಒಂದು ಕೊಲೆ ಆಗುತ್ತೆ. ಎಲ್ಲಿನವರೇ? ಬಸವರಾಜು ಅವರು, ಭೈರತಿ ಬಸವರಾಜು ಅವರು. A5 ಅಂತ ತಟ 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 ಸಂಟ ಆಗುತ್ತೆ. ನಾವು ನೋಡಿದ್ದೇವೆ. ಓಡಾಡೋ ಮನುಷ್ಯ, ಎಷ್ಟು ಕೆಲಸಗಳು, ನಿಲ್ಲೋದು, ಓಡಾಡೋದು. ಯಾವಾಗಲೂ 100 ಜನ ಇರ್ತಾರೆ ಅವ್ರ ಮನೆ ಮುಂದೆ. ಇದ್ದೇ ಇರ್ತಾರೆ, ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ. ಪುಣ್ಯಾತ್ಮ. ನಮಗೆ ಬೇರೆ ಗೊತ್ತಿಲ್ಲ, ನಮಗೆ ಕಣ್ಣಿಗೆ ಕಾಣಿಸೋದಷ್ಟೇ ನಾನು ನಂಬೋದು. ಏನೋ ಮಾಡ್ತಿದ್ದಾರೆ, ಹಂಚ್ತಿದ್ದಾರೆ, ಮಾತಾಡಿಸ್ತಿದ್ದಾರೆ, ಕ್ಷೇತ್ರದಲ್ಲಿದ್ದಾರೆ. ಇದೇನೋ ಇದು ಎಲ್ಲರ ಜೊತೆಲೂ ಬೇರೆಯುವಾಗ. ಅದಕ್ಕೆ ಎಷ್ಟೋ ಬಾರಿ ನಾನು ಸೆಲ್ಫಿ ತಗೊಳ್ಳೋವಾಗೂ ಭಯ. ಫೋಟೋ ಜೊತೆಲಿ ತಗೋತಾರೆ ಅಂದರೆ ಭಯ. ಯಾರೋ ಏನೋ ಎತ್ತು ನಮಗೆ ಗೊತ್ತಿಲ್ಲ. ನಮಗೆ ಎಲ್ಲರೂ ಸಮಾನರೇ. ಈಗ ನೋಡಿ, ಎಲ್ಲೋ ಒಂದು ಆಸ್ತಿ ತಗಾದೆ ಅಂತೆ ನೋಡಿ. ಅಷ್ಟು ದೊಡ್ಡ ಅಧಿಕಾರ, 4 ಬಾರಿ ಶಾಸಕತ್ವ ಅಂದ್ರೆ ಏನು ಸುಮ್ಮನೆಯಾ? ಯೋಚನೆ ಮಾಡಿ ನೋಡಿ ಮಕ್ಕಳೇ. ಯಾರಾದ್ರೂ ಸರಿ, ತಪ್ಪೇ ಸರಿಯ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದಕ್ಕೆ ಮೀರಿದ್ದು ಅವನಿದ್ದಾನೆ, ತಪ್ಪಿಸ್ಕೊಳಕ್ಕಾಗಲ್ಲ. ವೇರ್ ಯು ವಿಲ್ ರನ್ ಅವೇ? ಎಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕಾಗುತ್ತೆ? ಅವನಿಗೆ ಗೊತ್ತಿದೆ ನೋಡಿ, ಬಿಡ್ತಿಲ್ಲ. ಎಂತೆಂಥವರಿಗೆ ಏನೇನೋ ನಡೀತಿದೆ. ಇದೆಲ್ಲ ನೋಡಿ. ಏನೊಬ್ರು ಹೇಳ್ತಾರೆ ನಮ್ಮ ದೊರೆಯ ಬಗ್ಗೆ, ದಿನಾ ಟಿವಿಲಿ ಬರೋದೇ ಆಯ್ತು ನಮ್ಮ ದೊರೆ ಅಂತ ಹೇಳ್ಬಿಟ್ರು. ಸಂತ ಆಗೋಯ್ತು. ಬೆಳಗ್ಗೆ 3:30-4 ಗಂಟೆಗೆ ಎದ್ದು ಓಡೋ ದೊರೆ. ದಿನಕ್ಕೆ ಕಡಿಮೆ ಅಂದರೂ 16-18 ಗಂಟೆ ಕೆಲಸ ಮಾಡುವ ನನ್ನ ದೇಶದ ದೊರೆ. ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ತನಗೋಸ್ಕರ ಆಸ್ತಿ ಮಾಡ್ಕೊಂಡಿದ್ದಾನ ನನ್ನ ದೊರೆ? ತನ್ನವ್ರಿಗೋಸ್ಕರ ಆಸ್ತಿ ಮಾಡ್ಕೊಂಡಿದ್ದಾನ? ತನ್ನ ಫ್ರೆಂಡ್ಸ್ ಹೆಸರಿನಲ್ಲಿ ಆಸ್ತಿ ಮಾಡ್ಕೊಂಡಿದ್ದಾನ? ಏನಾದರೂ ಇದೆಯಾ ಯೋಚನೆ ಮಾಡಿ. ಯಾವುದಾದ್ರೂ ಒಂದು ತೆರಿಗೆ, ಇನ್ನೊಂದು ಅನ್ನತಕ್ಕಂಥದ್ದು. ಬ್ಯಾಂಕ್ನ ಆಸ್ತಿ ಎಷ್ಟು, ಅವರ ಒಡ ಹುಟ್ಟಿದವರ ಆಸ್ತಿ ಎಷ್ಟು? ತನ್ನ ತಾಯಿ ತೀರಿ ಹೋದಾಗಲೂ ಕೂಡ ಸಾಧಾರಣವಾಗಿ ಹೋಗ್ತಾರೆ, ಕಾರ್ಯ ಮುಗಿಸ್ತಾರೆ, ಸೀದಾ ಎದ್ದು ಬಂದು ತಮ್ಮ ಕಾರ್ಯದಲ್ಲಿದ್ದಾರೆ. ಎಲ್ಲೂ ಒಂದು ಶೋಕಾಚರಣೆ ಇಲ್ಲ. ಬೇರೆಯವ್ರದ್ದಾಗಿದ್ದಿದ್ರೆ ಅಯ್ಯೋ 3 ದಿನ 7 ದಿನ ಶೋಕಾಚರಣೆಗಳು. ಇನ್ನೊಂದು ನನ್ನ ದೊರೆಯಪ್ಪ, ನನ್ನ ದೊರೆ, ನಮ್ಮ ದೊರೆ, ನಮ್ಮ ನಾಡ ದೊರೆ, ನಮ್ಮ ದೇಶದ ದೊರೆ ಬಂದು ಬಿಡುತ್ತೋ ಅವ್ರ ಮೇಲೂ ದಿನ ಟಿವಿನಲ್ಲಿ ಫೋಸ್ ಕೊಡೋದೇ ಆಯ್ತು ಅಂತ. ಏನೋ ಇದು ಮಾತಾಡ್ಲಿಕ್ಕೆ ಬೇರೆ ಬೇರೆ ವಿಚಾರಗಳು ಎಷ್ಟೋ ಇದೆಯಲ್ಲ. ಇದೇನಿದು, ಇದ್ಯಾಕೆ ಹೀಗೆ ಗೊತ್ತಾಗ್ತಿಲ್ಲ ನೋಡಿ. ಕುಜಾಕೆತ್ತ ಪರ ಅಂತ ಅರಿಸ್ತಿದ್ದಾನೆ. ರಾಹು ಬೇರೆ, ದೊರೆ ಮಟ್ಟದ, ಅದೆಲ್ಲ ಒಂದು ಅವತಾರ ಪುರುಷರುಗಳು ಆ ಥರ ಸ್ಥಾನಕ್ಕೆ ಬರ್ಲಿಕ್ಕೆ ಸುಮ್ಮನೆ ಎಲ್ಲ ಮಕ್ಕಳೇ. ನಾವು ಹೇಳ್ತೀವಿ 4 ಜನ ನಮ್ಮ ಜೊತೆಲಿ ಅನ್ನ ತಿಂದವರೇ ನಮ್ಗೊಂದು ಓಟ್ ಹಾಕಿ ಅಂದ್ರೆ ಓಟ್ ಹಾಕಲ್ಲ. ಖಂಡಿತ ಸುಮ್ಮನೆ ಇಲ್ಲ. ಒಂದು ಕಾರ್ಪೊರೇಟರ್ ಆಗಬೇಕು ಅಂದ್ರು, ಒಂದು ಕೌನ್ಸಿಲರ್ ಆಗಬೇಕು ಅಂದ್ರು, ಒಂದು MLC, ಒಂದು MLA, ದೆನ್ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್, ದೆನ್ ಪ್ರೈಮ್ ಮಿನಿಸ್ಟರ್. ಏನಿದು ಇದೆಲ್ಲ? ಅಂಥದ್ದೊಂದು ಸ್ಥಾನ ಎಲ್ಲೋ. ಇದೆಲ್ಲ ದೈವ ನಿರ್ಣಯದಂತೆ ನಡೆಯುತ್ತದೆ. ನಮ್ಮ ಲೆಕ್ಕಾಚಾರ ಅಲ್ಲವೇ ಅಲ್ಲ. ಅಂಥವರಿಗೆ ಬಿಡುತ್ತಿಲ್ಲ ಅಪವಾದಗಳು. ಪರಪರ ಕೆರೆದಾಗ್ತಿದೆ, ಅಲ್ಲಾಡಿಸ್ತಿದೆ, ಬೆಂಡೆತ್ತಾಗ್ತಿದೆ. ನಾವು ತಟ್ಕೋತೀವ, ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಅಯ್ಯಯ್ಯ ಅನ್ನಿಸ್ಬಿಟ್ಟಿದೆ. ಯಾವಾಗಪ್ಪ ಕುಜಾಕೇತು ಬಿಡ್ತಾನೆ ಅಂತ ಕಾಯ್ತಿದ್ದೀವಿ.
ಬೆಂಕಿಯಿಂದ ಬಾಂಡ್ಲಿಗೆ ಎಲ್ಲಿ ಬೀಳುತ್ತೋ ಶಿವ ಅನ್ನತಕ್ಕಂಥದ್ದು ಒಂದು ಆಲೋಚನೆ. ಸೊ ಅಂತ ಒಂದು ಕುಜ ಇನ್ನೊಂದು 8 ದಿನ. ಅದರಿಂದ ಆಡಿ ಕೃತಿಕೋತ್ಸವ ಎಲ್ಲರೂ ಅಷ್ಟೇ ದಯಮಾಡಿ ಒಂದು ಸಣ್ಣ ಚಂದನ, ಇಲ್ಲ ಭಗವಂತನಿಗಾಗಲಿಲ್ಲ ನಮ್ಮ ಹತ್ರ ಎಲ್ಲ ಜೇನು, ನವಪಾಷಾಣವನ್ನ ನುಂಗಿರ್ತಕ್ಕಂಥ ಮಹಾಪ್ರಣವ ಶಕ್ತಿ ಅದು. ಅಯ್ಯೋಯ್ಯೋ, ಸಾಮಾನ್ಯರಲ್ಲ ಸುಬ್ರಹ್ಮಣ್ಯರು. ಅವರು ಹಾಕಿದ ಭಿಕ್ಷೆಯಲ್ಲಿ ನಾವೆಲ್ಲ ಬದುಕ್ತಿರ್ತಕ್ಕಂಥವ್ರು. ವಲ್ಮೀಕ ಅಂತೀವಿ ಭೂಮಿಯನ್ನ, ಅವರು ಕೊಟ್ಟಿದ್ದು. ಅವರು ಬಂದು ತಪಸ್ಸು ಕುಳಿತು ವಲ್ಮೀಕ ಬೆಳೆದಿತ್ತು. ಬಂದು ಶಿವ ಪಾರ್ವತಿ ನೀನು ನೆಲೆಸಿದ ಜಾಗ ವಲ್ಮೀಕ ಅಂತ ಕೇಳ್ಕೊಂಡಿದ್ದಕ್ಕೆ ಬದುಕೊಳ್ಳಿ, ಎದ್ಕೊಳ್ಳಿ ಅಂತ. ಅದಕ್ಕೆ ಎಲ್ಲೆಲ್ಲೂ ಹಾವುಗಳು ಕಾಣಿಸುತ್ತೆ. ಆಷಾಢ ಮಾಸ, ನೀರು ನುಗ್ಗಿ ಮಳೆಗೆ ತೂತುಗಳು ಒಳಗಡೆ ನುಗ್ಗಿ ಪಾಪ ಎಲ್ಲೋ ಇರೋ ಹಾವುಗಳೆಲ್ಲ ಮೇಲೆ ಬಂದ್ಬಿಡ್ತವೆ. ಅದಕ್ಕೆ ನೆನೆಸ್ಕೋಬೇಕು, ಅದನ್ನು ಸಾಯಿಸಬಾರ್ದು, ಅದನ್ನು ನಮ್ಮನ್ನು ಕಾಪಾಡ್ತಿದೆ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ನಾಗಪಂಚಮಿ, ನಾಗಷಷ್ಠಿ, ಆಡಿ ಕೃತಿಕೋತ್ಸವ, ಒಂದು ಪುಟ್ಟ ಜೇನನ್ನಾದರೂ ಅಭಿಷೇಕಕ್ಕೆ ತಗೊಂಡೋಗಿ ಕೊಡಿ. ಸ್ವಾಮಿ ಸಮಾಧಾನ ಆಗು, ಶಾಂತನಾಗು, ತೃಪ್ತನಾಗು, ನಿನ್ನ ಬೆಂಕಿ ಆರಲಿ, ನಿನ್ನ ಉರಿ ಆರಲಿ, ನಿನಗೆ ಬಂದಿರುವ ಕೋಪ ತಾಪ ಶಕ್ತಿಹೀನತೆ ದೂರವಾಗಲಿ ಅಂತ ಭಗವಂತನಿಗೆ ನಾವು ಸೇವೆ ಮಾಡಿದ್ರೆ ಅವನು ನೆಲ್ತಾನೆ. ಈಗ ಭಗವಂತನಿಗೆ ಬಲವಿಲ್ಲ, ಶಕ್ತಿಗಾರಕ ಸುಬ್ರಹ್ಮಣ್ಯನೇ ತಟಸ್ಥನಾಗಿಬಿಟ್ಟಿದ್ದಾನೆ. ನಮ್ಮ ಶಕ್ತಿ ಯಾರು? ಸುಬ್ರಹ್ಮಣ್ಯ. ಜಾತಕದಲ್ಲಿ ಕುಜನನ್ನೇ ನೋಡೋದು, ಎಷ್ಟು ದೊಡ್ಡ ಶಕ್ತಿ ಇದೆ, ಬಲವಿದೆಯಾ. ಅದಕ್ಕೆ ಕುಜ ಬಂದು ಮಿಥುನ ರಾಶಿಲಿದ್ದಾಗ, ಆಮೇಲೆ ಕನ್ಯಾ ರಾಶಿಲಿದ್ದಾಗ, ಆಮೇಲೆ ವಿಶೇಷವಾಗಿ ವೃಶ್ಚಿಕ ರಾಶಿಲಿದ್ದಾಗ, ತುಲಾ ರಾಶಿಲಿದ್ದಾಗ, ವೃಷಭ ರಾಶಿಲಿದ್ದಾಗ ಅರ್ಧ ಬಲ. ವೃಶ್ಚಿಕ ರಾಶಿಲಿದ್ರೆ ಅಂತೂ 80% 90% ಬಲವೇ ಇಲ್ಲ. ಸಿಂಹದಲ್ಲಿದ್ರೆ ಮಹಾ ಶಕ್ತಿ. ಆದರೆ ಕೇತು ಜೊತೆ ಸೇರಿ ಹಿಂಗೆ ಕೆಟ್ಟುಬಿಟ್ಟಿದೆ, ಫ್ಯೂಸ್ ತೆಗೆದುಬಿಟ್ಟಿದ್ರು. ದೊಡ್ಡ ಪವರ್ ಬ್ಯಾಂಕು, ಫ್ಯೂಸೇ ಇಲ್ಲ, ಹಾಕಿದ್ರತಿನ ವರ್ಕ್ ಆಗೋದು. ಸೊ ಅದು ಇನ್ನೊಂದು 8 ದಿನಕ್ಕೆ ಮೂವ್ ಆಗುತ್ತೆ. ಸೊ ನಿಂತು ಬಿಟ್ಟಿದೆ ಆ ಬೆಳಕು. ಶಕ್ತಿ, ಜೀರ್ಣ ಶಕ್ತಿ, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಯುದ್ಧ ಶಕ್ತಿ, ಬಲಶಕ್ತಿ, ವಿಚಾರಣಾ ಶಕ್ತಿ, ಔನ್ನತ್ಯ ಶಕ್ತಿ, ಅದೇ ನಿಂತು ಬಿಟ್ಟಿದೆ. ಸೇನಾಪತಿಯೇ ನಮ್ಮನ್ನು ಕಾಪಾಡೋ ಸೇನಾಪತಿಯ ಮಲಗ್ಬಿಟ್ರೆ ಅಂದ್ರೆ ಇನ್ನೇನು ಗತಿ ಅಂತ ಹೇಳ್ತೇವೆ. ದಯಮಾಡಿ ಎಲ್ಲರೂ ಇವತ್ತು ಸಂಜೆ ಆದ್ರೂ ಹತ್ತಿರದಲ್ಲಿ ಸುಬ್ರಹ್ಮಣ್ಯರ ಆಲಯ ಸುತ್ತಮುತ್ತ ಎಲ್ಲಾದ್ರೂ ಇದ್ರೆ, ಇಲ್ಲ 8 ದಿನದ ಒಳಗಡೆ ಹೋಗಿ ಒಂದು ಪುಟ್ಟದಾಗಿ ಚಂದನದ ತುಂಡು, ಇಲ್ಲವೇ ಈ ಒಂದು ಜೇನುತುಪ್ಪ ಕೊಡ್ತಾ ಬನ್ನಿ, ಅಭಿಷೇಕಕ್ಕೆ ಕೊಡಿ. ಸ್ವಾಮಿ ಅಭಿಷೇಕಕ್ಕೆ ಬಳಸಿ ಅಂತೇಳಿ ಸ್ವಾಮಿಗೆ. ತುಂಬ ಒಳ್ಳೆಯದು. ನಿಮ್ಮ ಜೀವನದ ಕಡು ಕಷ್ಟಗಳು, ಭಾರಗಳು, ಹೋರಾಟ ಮಾಡೋಕ್ಕೆ ಶಕ್ತಿ ಬೇಕಲ್ವಾ ಮಕ್ಕಳೇ? ನಮ್ಮ ಕರ್ಮ ಪಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹೋರಾಟ, ಅಲ್ಲೊಂದು ಯುದ್ಧ, ಅದಕ್ಕೊಂದು ಬೇಕಲ್ವ ಶಕ್ತಿ. ಶಕ್ತಿ ಕಾರ್ಯಕ್ರಮ ಮಲಗಿದ್ರೆ ನಾವು ಇದ್ದಿದ್ದು ಬಿದ್ದೋಗ್ತಿದ್ವಿ. ಥರ ಏನೂ ಆಗದ ಹಾಗೆ, ಯಾವುದು ದಿಕ್ಕೇ ಇಲ್ಲದ ಹಾಗೆ ನಮಗೆ ಅನ್ನಿಸುತ್ತೆ. ಅದರಿಂದ ಮಾಡಿ, ಅದ್ಭುತ ಫಲಾಮೃತ ಆಗತಕ್ಕಂಥದ್ದಾಗುತ್ತೆ. ನಿಮಗೆ ಶಕ್ತಿ ವಾಪಸ್. ಭಗವಂತನಿಗೆ ಈಗಿಲ್ಲ. ಈಗ ನಿಮ್ಮ ತಾಯಿಗೆ ಬಲ ಇಲ್ಲ, ನಿಮ್ಮ ಅಣ್ಣನಿಗೆ ಬಲ ಇಲ್ಲ. ನಾನು ಇದ್ದೀನೋ, ನೀನೇನು ಯೋಚನೆ ಮಾಡಬೇಡ ಅಂತ ಹೋಗ್ಬಿಟ್ಟು ಮೆಲ್ಲಗೆ ಏನೋ ಒಂದು ಮಾಡಿದಾಗ ಒಂದು ಒಳ್ಳೆ ಕಡಲೆಬೇಳೆ ಪಾಯಸ ಕೊಟ್ಟ ಹಾಗೆ ಆಗುತ್ತಾ? ನಿಮಗಿನ್ನೂ ಶಕ್ತಿ ಇದೆಯಾ? ತೊಗರಿ ಬೇಳೆ ಹಾಕಿ ಮಾಡಿರುವಂಥ ಒಂದು ಬೇಳೆ ಹೋಳಿಗೆ ಒಂದು 9 ಸ್ವಾಮಿ ಹೆಸರಿನಲ್ಲಿ ಮಾಡಿಬಿಟ್ಟು ತಗೊಂಡೋಗಿ ಪೂಜೆ ಮಾಡಿ, ಒಂದು 9 ಜನ ಯಾರಾದರೂ ಬಡವರಿಗೆ, ನಿರ್ಗತಿಕರಿಗೆ ಬಾಯಿ ಸಿಹಿ ಮಾಡಿ, ಹೊಟ್ಟೆ ಸಿಹಿ ಮಾಡಿ. ಒಂದು ಅದ್ಭುತ ಮಕ್ಕಳೇ. ಹೌದು, ನಮ್ಮ ಲೆಕ್ಕಾಚಾರ ಇಲ್ಲ, ನಾನು ಹೇಳ್ತೇನಲ್ವಾ. ಅವನಾಜ್ಞೆ ಮೀರದೆ ಶರಣಾಗತಿ ಆಗ್ಬಿಡಿ. ನಡೆಸುತ್ತೆ, ಯಾರೂ ತಡೆಯಲು ಸಾಧ್ಯವಿಲ್ಲ. ನಡೆಸುತ್ತೆ. ನನ್ನ ತಾಯಿ ಜಗನ್ಮಾತೆಯ ಆಣೆ, ಆ ವಾಗ್ದೇವಿ ಮೇಲೆ ಆಣೆ, ನನ್ನ ಜ್ಞಾನ ಗಂಗಮ್ಮ ಕ್ಷೇತ್ರದ ಮೇಲೆ ಆಣೆ. ನಡೆಸುತ್ತೆ ಮಕ್ಕಳೇ. ಭಗವಂತನೊಬ್ಬನೇ. ಅಷ್ಟ ದಿಕ್ಪಾಲಕರಿಗಳಿಗೆ ಯಾರು ಗೊತ್ತರ? ಗುರು ತುಂಬ ಜನಕ್ಕೆ ಗೊತ್ತಿಲ್ಲ. ಶಿವನೇ ಅವ್ರಿಗೆಲ್ಲ ಇಂತಿಂಥ ಶಕ್ತಿ ಕೊಟ್ಟು ಇಂತಿಂಥ ಕೆಲಸ ಮಾಡಿ ಅಂತ. ಇಂದ್ರ, ಅಗ್ನಿ, ವಾಯು, ವರುಣ, ಈ ಥರ 8 ದಿಕ್ಕಿನಿಂದ ದಾಳಿ ಬರ್ತಿದ್ದಂದ್ರೆ ಎಲ್ಲಿ ಹೋಗೋದು ನಾವು?
ಒಂದು ಹೆಂಡತಿ, ಇಲ್ಲ ಮಗು, ಇಲ್ಲ ಗಂಡ, ಇಲ್ಲ ಕೆಲಸ, ಇಲ್ಲ ಆರೋಗ್ಯ, ಎಲ್ಲ ಒಂದೊಂದು ಕಡೆ. ನೋಡಿ, ಕುಜ ಕೇತು ಅಲ್ಲೊಂದು ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಡೆದಿದೆ. ನಾನು ಹೇಳಿದ್ದೆ, ಈ ಗುರುವಿನ ಮಿಥುನ ರಾಶಿಗೆ ಬರುವಾಗ ಅಲ್ಲೊಂದು ದೊಡ್ಡ ದೊಡ್ಡ ಆವಿಷ್ಕಾರಗಳು ನಡೆಯುತ್ತಂತ. ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ದೊಡ್ಡದಾದಂಥ ಒಂದು ಔಷಧಗಳನ್ನ ಕಂಡಿಡ್ತಿದ್ದಾರೆ ಅನ್ನತಕ್ಕಂಥ ಒಂದು ಬ್ರೇಕಿಂಗ್ ಬಂದಿದೆ ಮೆಡಿಕಲ್ ಜರ್ನಲ್ ಅಲ್ಲಿ. ಸೋ ಮೆನಿ ಥಿಂಗ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ಇನ್ನೂ ನಡೆಯುತ್ತೆ ನೋಡಿ. ದೀರ್ಘಕಾಲಿಕ ವ್ಯಾಧಿಗಳಿಗೆ ಒಂದು ಪರಿಷ್ಕಾರಕ. ಅಲ್ಲಿ ನೋಡಿ, ಕೇತು ಬಂದು ಕ್ಯಾನ್ಸರ್ ಕಾರಕ ಕುಜನ್ ಜೊತೆ ಸೇರಿದ್ರೆ ದಿಗ್ಬಂಧನ ಬಡದಾಕ್ಬಿಟ್ಟಿದೆ ವಿಶೇಷವಾಗಿ. ಒಳ್ಳೇದಾಗ್ಲಿ. ಆ ಬುದ್ಧಿವಂತಿಕೆ ನಾ ಹೇಳಿದ್ನಲ್ಲ, ಅವನು ನಡೆಸೋದು. ಒಮ್ಮೆ ಒಬ್ಬ ಡಾನ್ ಅಂತೆ, ತುಂಬಾ ದುಷ್ಟ, ದುರ್ಬುದ್ಧಿ, ದುರಾಲೋಚನೆ, ವಿಪರೀತವಾದಂಥ ಒಂದು ಡಾನ್. ಅಂದ್ರೆ ಯೋಚನೆ ಮಾಡಿ ನೋಡಿ, ಗಾಡ್ ಫಾದರ್. ಆತ ಎಷ್ಟು ಬುದ್ಧಿವಂತ ಅಂತ ಹೇಳ್ದ ಅಂದ್ರೆ, ತನಗೊಬ್ಬ ಸಹಾಯಕನ ಇಟ್ಕೊಂಡಿದ್ದಂತೆ. ಅವನಿಗೆ ಬಾಯಿ ಮಾತು ಬರೋಲ್ಲ, ಕಿವಿನೂ ಕೇಳಿಸಲ್ಲ. ಸೊ ತಾನು ಏನು ವ್ಯವಹಾರ ಮಾಡ್ತಿದ್ದೀನೋ ಪಕ್ಕದಲ್ಲೇ ಇಟ್ಕೋತಿದ್ದ. ಅವನೆಲ್ಲ ಕೇಳಿಸ್ಕೊಂಡ್ರು ಅವನಿಗೆ ಏನು ಕೇಳಲ್ಲ. ಇವನು ಮಾತಾಡ್ಕೊಂಡು ಎಷ್ಟು ದುಡ್ಡು ಕೊಡಬೇಕು, ಇದು ನಿಮ್ಮ ಸೆಟಲ್ಮೆಂಟ್ ಮಾಡ್ತೀನಿ, ಇದನ್ನ ಅದು ಮಾಡ್ತೀನಿ ಅಂತಕ್ಕಂಥದ್ದು. ಡಾನ್ಗಳ ಬಗ್ಗೆ ಕೇಳಿರ್ತಿರಲ್ಲ, ತುಂಬಾ ಬುದ್ಧಿವಂತ. ಸೊ ಅವನು ಮಾತಾಡಲೂಬಾರ್ದು. ಸೊ ಅವನ ದುಡ್ಡು ವ್ಯವಹಾರ ಎತ್ತಿಡುದು ನೋಡೋದು ಎಲ್ಲ ಈ ವ್ಯಕ್ತಿಯ ಕೈಯಲ್ಲೇ. ದಿವ್ಯಾಂಗ, ಅವನಿಗೆ ಕಾಣಿಸುತ್ತೆ, ಓಡಾಡ್ತಾನೆ, ಎಲ್ಲ ಮಾಡ್ತಾನೆ, ಒಳ್ಳೆ ಬುದ್ಧಿ ಇದೆ. ಆದ್ರೆ ಅವನಿಗೆ ಮಾತಾಡೋಕೆ ಆಗಲ್ಲ. ಕೇಳಿಸ್ಕೊಂಡಿದ್ದು ಹೇಳೋಕೆ ಬರಲ್ಲ, ಕಿವಿನೂ ಕೇಳಿಸಲ್ಲ, ಮಾತಾಡೋಕ್ಕೂ ಬರಲ್ಲ. ತಮಾಷೆ. ಓದು ಬರಹನೂ ಬರಲ್ಲ ಅಂತವನ್ನೇ ಇಟ್ಕೊಂಡಿದ್ದಾನೆ. ಸೊ ಯಾರಾದ್ರೂ ತೆರಿಗೆ ಅಧಿಕಾರಿ ಹಿಡ್ಕೊಂಡ್ರು ಅಂತ ಇಟ್ಕೊಳ್ಳಿ. ನಿಮ್ ಬಾಸ್ ಎಲ್ಲಿಟ್ಟಿದ್ದಾನೆ ದುಡ್ಡು, ಎಲ್ಲೆಲ್ಲಿ ಇಟ್ಟಿದ್ದಾನೆ ಅಂದ್ರೆ ಬೆಬ್ಬ ಕೇಳ್ಸಲ್ಲ. ಏನ್ ನೋಡಿದ್ರು ಬಾಯಿಂದ ಮಾತು ಬರಲ್ಲ. ಹೋಗ್ಲಿ ಕಣೋ, ಎಲ್ಲಿಟ್ಟಿದೆ ಅಂತ ಬರೆದು ಕೇಳಿದ್ರು ಅವ್ನಿಗೆ ಅದು ಅರ್ಥನೂ ಆಗಲ್ಲ, ಓದಕ್ಕೂ ಬರಲ್ಲ. ಓಹೋ, ಅಂತ ಚಾಣಾಕ್ಷನನ್ನ ಜೊತೆಲಿ ಇಟ್ಕೊಬಿಟ್ಟಿದ್ದಾನೆ, ಚಾಣಾಕ್ಷ ಬುದ್ಧಿಯಿಂದ. ಸೊ ತನ್ನ ಗುಟ್ಟು ಇವನ ಹತ್ರನೇ ಇರಬೇಕು. ಸೊ ತಾನು ಎತ್ತಿಡೋದು, ಸೀಕ್ರೆಟ್ ಆಗಿ ಎತ್ತಿಡೋದು, ವಜ್ರಗಳು, ವೈಡೂರುಗಳು ದೋಚಿದ್ದು. ಮನೆ ಯಾರೋ ಸಿಕ್ಕಾಕೊಂಡವನಂತಲ್ಲ, ಮನೆ ಒಳಗಡೆನೆ ಸುರಂಗದ ಮನೆ ಇಟ್ಟವನಂತೆ. 200 ಕೋಟಿವರೆಗೂ. ಯಪ್ಪ, ಗುಂಡಿಗೆ ಇರ್ಬೇಕು ಈ ತರ ಮೋಸ ಮಾಡೋಕು. ಸ್ವಾಮಿಗಳೇ, ಅದ್ ಹೆಂಗ್ ತಾನೇ ತಿಂದು ನೆಮ್ಮದಿಯಾಗಿ ಮಲಗ್ತಾರೋ ಗೊತ್ತಿಲ್ಲ. ಕಂಡವರ ದುಡ್ಡನ್ನ ತಗೊಂಡು ತಿನ್ನೋದ್ರಲ್ಲಿ ಕೆಲವ್ರಿಗೆ ಆನಂದವೂ ಆನಂದ. ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ ಅಂತ ಶಿವ ಸಿಗಾಕೊಂಡಿದ್ದಾನೆ ನೋಡಿ. ನಾನು ಹೇಳ್ತಲೇ ಇರ್ತೀನಿ, ಸತ್ಯ ಸತ್ಯವೇ ನ್ಯಾಯ ದೇವತೆ. ಎಲ್ಲಿಂದಲಾದರೂ ಆ ಲೋನ್ ಕೊಡಿಸ್ತೀನಿ, ಈ ಲೋನ್ ಕೊಡಿಸ್ತೀನಿ, ಪ್ರಾಸೆಸಿಂಗ್ ಫೀ ಅದು ಕೋಟಿಗಳೇ. 10 ಕೋಟಿ 20 ಕೋಟಿ ಪ್ರಾಸೆಸಿಂಗ್ ಫೀ ಕೊಡಿ, 2 ಕೋಟಿ 5 ಕೋಟಿ 50 ಲಕ್ಷ 200 ಕೋಟಿವರೆಗೂ ದೋಚಿದ್ದಾನಂತೆ. ಅದು ಇನ್ನೂ ಹುಡುಕಿದ್ರೆ ಅದು ಇನ್ನೆಷ್ಟು ಕೋಟಿ ದೋಚಿಟ್ಟಿದ್ದಾನೋ. ಮೊನ್ನೆ ಕೂಡ ನೋಡಿ, ಈ ಮಲಯಾಳಿಗಳು ಚಂದ್ರನ ಮೇಲೇನೆ ಹೋಗ್ಬಿಟ್ಟು ಟೀ ಮಾರೋ ಅಂತ ಬುದ್ಧಿವಂತರು, ಅಂತ ಬುದ್ಧಿವಂತರು. ಅಂಥವ್ರಿಗೆ ಒಬ್ಬ ಮಲಯಾಳಿನೇ ಇಟ್ಟಿದ್ದಾನೆ, ಡಮ್ಮ 25 ವರ್ಷದಿಂದ ವ್ಯವಹಾರಗಳು ನಡೆಸಿ ಹೆಚ್ಚು ಕಡಿಮೆ 1300 ಕೋಟಿ ಪಂಗನಾಮ ಹಾಕಿ ಗೋವಿಂದ. ನೋಡಿ, ಇದೆ ಶನಿ, ರಾಹು, ಕುಜ, ಕೇತು, ಮನುಷ್ಯ ವಿಕೃತನಾಗ್ತಾನೆ ಅಂತ ಹೇಳಿಲ್ವಾ? ಇದೆ ನೋಡಿ. ಇವನು ಈ ಡಾನ್ ಇದೆ ಕತೆ. ಅವ್ರದ್ದು ಇವ್ರದ್ದು ಇರ್ತವೆ, ಅವ್ರದ್ದೆಲ್ಲ ಲ್ಯಾಂಡ್ ಡೀಲಿಂಗುಗಳು, ಇನ್ನೊಂದು ಡೀಲಿಂಗುಗಳು ಕೇಳ್ತಿರ್ತೀವಿ. ಈಗ ಒಂದು ಕೊಲೆ ಆಗಿದೆಯಲ್ಲ, ಆ ಜಾಗದ ವಿಚಾರಕ್ಕೆ ನನಗೆ ಬಿಟ್ಕೊಡೋ ಅಂತ. ಆಗಲ್ಲ, ತಗೋ, 5 ನಿಮಿಷದಲ್ಲಿ ಮಾಡಿಟ್ಟಿದ್ದಾರೆ. ಆ ರೀತಿಯ ಪ್ರಭಾವಗಳು. ಸರಿ, ಒಮ್ಮೆ ಏನಾಯ್ತು ಅಂದ್ರೆ, ಒಂದು ಹೆಚ್ಚು ಕಡಿಮೆ 10 ಕೋಟಿಯ ದುಡ್ಡು ಇಲ್ಲ. ಕೊಟ್ಟಿದ್ನಲ್ವೇನೋ ಏನು ಅಂತ. ಅಷ್ಟು ದೊಡ್ಡ ವ್ಯವಹಾರ ನಡೆಸೋ ಡಾನ್ ಬುದ್ಧಿವಂತ ಇರಲ್ವಾ? ಇಂಥವನನ್ನ ಜೊತೆಲಿ ಇಟ್ಕೊಂಡಿದ್ದಾನೆ. ಯೋಚನೆ ಮಾಡಿ, ಯಾರಾದ್ರೂ ಹಿಡ್ಕೊಂಡೋಗಿ ಅವನ ಶತ್ರುಗಳು, ಸ್ಪರ್ಧಿಗಳು, ವಿರೋಧಿಗಳು, ಅಧಿಕಾರಿಗಳು, ರಾಜನೋ ಮಂತ್ರಿಗಳು ಎತ್ತಾಕೊಂಡು ಹೋದ್ರೆ ರೈಟ್ ಹ್ಯಾಂಡ್ ಅನ್ನ, ಅವ್ನು ಮಾತಾಡೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರೋಲ್ಲ. ಏನು ಬಂದು ಬುದ್ಧಿವಂತ ನೋಡಿ. ಅಂಥದ್ದು ಅವನಿಗೆ ಚಳ್ಳಣ್ಣಾಗ್ಬಿಟ್ಟಿದೆ. ಏನೋ ಇದೊಂದು 10-15 ಕೋಟಿ ಲೆಕ್ಕದಲ್ಲಿ ಮಿಸ್ ಆಗ್ಬಿಟ್ಟಿದೆ. ಕೊಟ್ಟಿದ್ದೆ ಒಂದು 6 ತಿಂಗಳ ಹಿಂದ್ಗಡೆ ಎತ್ತಿಡೋ ಅಂತ. ಏನಂತ ಎತ್ತಾಕೊಂಬಂಡ್ರೋ ಅಂತ, ಬಾಯಿ ಬಿಡಿಸೋಣ ಅಂತ.
ಹರ್ರಿ ತದ್ಕಿದ್ದಾರೆ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ. ಯಾರಿಗೆ? ರೈಟ್ ಹ್ಯಾಂಡ್ಗೆ. ಯಾರು? ಮಾತಾಡಲ್ಲ, ಸರಿಯಾಗಿ ಕಿವಿ ಕೇಳಿಸಲ್ಲ, ಓದೋಕೆ ಬರಲ್ಲ, ಕೇಳಿಸೋದಿಲ್ಲ, ಮಾತಾಡೋದಿಲ್ಲ, ನೋಡೋಕೆ ಮಾತ್ರ ಬರುತ್ತೆ. ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಇದು ಎತ್ತಿಡ್ತಾನೆ. ಎಲ್ಲಿ ಎತ್ತಿಡ್ಬೇಕು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ಎತ್ತಿಟ್ಟಿದ್ದೀನಿ ಸ್ವಾಮಿ, ಇದು ಗೊತ್ತಿದೆ ಅಷ್ಟೇ. ಈ ಒಂದು ಹಂತದಲ್ಲಿ ಇಂಥದ್ದೊಂದು ಎಡವಟ್ಟು ಆಗ್ಬಿಟ್ಟಿದೆ ಅಲ್ವಾ. ಸರಿ ಬಾಚಿದರೆ ಮೊಬೈಲ್ ಬಂದು ತೋರಿಸಿ ನೀಟಾಗಿ ಕುಂದಿರಿಸಿ ಏನು ಹೇಳಿದ್ರು ದದ್ದ ಅಂತ ಅವನೇ. ಅವನಿಗೋ ತಲೆ ಕೆಡ್ತಿದೆ. ಕಡೆಗೊಬ್ಬ ಸಹಾಯಕ ಹೇಳ್ದ, ಸರ್ ಇವನಿಗೆ ಮಾತಾಡೋಕೆ ಬರಲ್ಲ, ಆದರೆ ಅವರಿಗೆ ಅಂತ ಒಂದು ಸನ್ನೆ ಭಾಷೆ ಇದೆ ಸರ್, ಸೈನ್ ಲ್ಯಾಂಗ್ವೇಜು ಅಂತ ಒಂದು ಇವ್ರನ್ನ ಕರ್ಕೊಂಡು ಬಂದು ಮಾಡೋಣ ಸರ್ ಅಂತ. ಸರಿ ಆಯಿತು. ಒಬ್ಬ ಲಾಯರು, ತುಂಬ ಎಕ್ಸ್ಪರ್ಟು ಕರ್ಸೋದು. ಆತನಿಗೆ ಈ ಸೈನ್ ಲ್ಯಾಂಗ್ವೇಜ್ ಬರುತ್ತೆ. ಇವನು ಮಾತಾಡದಿದ್ರು ಕೂಡ ಇಂಥವ್ರ ಹತ್ರ ಮಾತನಾಡ್ತಕ್ಕಂಥದ್ದು. ಏನು ಮಾಡೋದು, ದೇವರು ಕೆಲವ್ರ ಬಾಯಿ ಕಿತ್ಕೊಂಡಿರ್ತಾನೋ, ಆದರೆ ಸನ್ನೆ ಭಾಷೆಗಳಲ್ಲಿ ನಿಸ್ಸಿಮ ಇವನು ಬರುತ್ತೆ. ಅದು ಸೊ ಲಾಯರ್ಗೂ ಬರುತ್ತೆ. ಬಂದು ಕೂತ್ಕೊಂಡು, ನೋಡೋ ದುಡ್ಡು ಎಲ್ಲಿಟ್ಟಿದ್ದೀಯ ಅಂತ ಕೇಳ್ತಿದ್ದಾರೆ. 10-15 ಕೋಟಿ ಟೊಪಾಲ ಗುಪಾಲ ಮಾಡಿಟ್ಬಿಟ್ಟಿದ್ದೀಯಂತೆ, ಎಲ್ಲೋ ಅಂತ. ಅವನು, ನನಗೆ ಗೊತ್ತಿಲ್ಲ ಸ್ವಾಮಿ, ಅವ್ರು ಕೊಟ್ಟಷ್ಟು ನಾನು ಎತ್ತಿಟ್ಟಷ್ಟು ಅಂತ ಸನ್ನೆ ಭಾಷೆಯಲ್ಲೇ ಹೇಳಿದ್ದಾನೆ. ಇಲ್ಲಿ ಇಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ ಅಂತ. ಇವನ 3 ದಿನದಿಂದ ಚಚ್ತಿದ್ದೀನಿ. ಇವನು ನಿಜ ಹೇಳ ಕೇಳೋ, ನಾನು ಕೊಟ್ಟಿದ್ದೀನಿ 10-15 ಕೋಟಿ ಗೋವಿಂದ ಆಗ್ಬಿಟ್ಟಿದ್ದೆ, ಗೊತ್ತಿರೋಂಗೆ ಎಷ್ಟು, ಇನ್ನು ಗೊತ್ತಿಲ್ದ್ರೆ ಎಷ್ಟೆಷ್ಟು ಎತ್ತವನೆ ಅಂತ. ಇದು ಹೇಳ್ತಾವನೆ, ಹಿಂಗೆ ಹೇಳ್ತಾವನೆ, ನೋಡು ಬಿಡೋದಿಲ್ವಂತಂದು. ಇಲ್ಲ ಸ್ವಾಮಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ. ಸಿಟ್ಟಿಗೆ ಎದ್ಬಿಡ್ತು. ಏನಂತವನೆ ಅಂತ. ಅವ್ನು ಹೇಳ್ತಾವ, ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ. ಸೀದಾ ಗನ್ ಎತ್ಬಿಟ್ಟು, ಹೆಂಗೂ ಹೇಳಲ್ಲ, ಇವನ್ನ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳು ಅಂತ ಗನ್ ಎತ್ತಿ ಹಿಂಗೆ ಇಟ್ಕೊಂಡು. ಲಾಯರ್ ಅವನಿಗೆ ಅದು ಹೇಳ್ದ, ನೋಡು ನೀನು ಹೆಂಗೂ ಹೇಳಲ್ವಂತೆ, ಅದರಿಂದ ಸುಟ್ಟಾಕ್ತಾನಂತ, ಹೋದ್ರೆ ಹೋಗ್ಲಿ ಅಂತ. ಇಲ್ಲ ಸ್ವಾಮಿ, ನನ್ನ ಹೆಂಡತಿ ಇದ್ದಾಳಲ್ವಾ, ಅವಳ ತಂಗಿ ಇದ್ದಾಳಲ್ವಾ, ಅವಳಿಗೆ ಮದುವೆ ಆಗಿದೆ, ಗಂಡನಿಗೆ 2 ಮಕ್ಕಳಿದೆ. ಆ 2ನೇ ಮಗನ ಮನೆಯಲ್ಲಿ ಅವ್ನು ಕುದುರೆ ಲಾಯ ಇದೆ. ಅಲ್ಲಿ ಆ ಲಾಯದಲ್ಲಿ ದೊಡ್ಡ ಪೆಟ್ಟಿನಲ್ಲಿ ಇಟ್ಟಿದ್ದೀನಿ ಸ್ವಾಮಿ. 15 ಕೋಟಿ ಅಲ್ಲ, 25 ಕೋಟಿ ಚಿಲ್ಲರೆ ಪ್ಲಸ್ ಒಂದು 25 ಕೋಟಿ ವಜ್ರಗಳು ಇಟ್ಟಿದ್ದೀನಿ ಸ್ವಾಮಿ, ದಯಮಾಡಿ ಹೇಳಿ ಅಂತ. ಲಾಯರ್ ಮುಖದಲ್ಲಿ ಕಣ್ಣು ಅಳಿಸ್ತು. ಗಾಡ್ ಫಾದರ್ಗೆ, ಡಾನ್ಗೆ ತುಂಬ ಖುಷಿ ಸಿಕ್ಬಿಡ್ತು ಅಂತ. ಏನಂದ ನಿಮ್ಮ ಕೈಲಿ ಏನು ಕಿಸಿಲಿಕ್ಕೆ ಆಗೋದಿಲ್ಲ ಅಂತವನೇ ಸ್ವಾಮಿ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ವಂತೆ, ನನ್ನನ್ನು ಸಾಯಿಸೋಕ್ಕಾಗೋದೇ ಇಲ್ಲ ಅಂತ ಹೇಳ್ತೀನಂತೆ. ಸೀಟಿಗೆ ಅದು ಗಾಡ್ ಫಾದರ್ ಸುಟ್ಟೇ ಬಿಟ್ಟ. ಈಗ ಉತ್ತರ ಸಿಕ್ಕಿದ್ ಯಾರಿಗೆ? ಲಾಯರಿಗೆ. 25 ಕೋಟಿ ಕ್ಯಾಶು, 25 ಕೋಟಿ ವಜ್ರ ವೈಡೂರುಗಳು. ಏನ್ ಸ್ವಾಮಿ, ಇನ್ನೂ 1-2 ದಿನ ಅವ್ನು ಹೇಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ರೋಚಿಗೆ ಬಿಸ್ತಾನೆ. ಇನ್ನೇನು ಅವ್ನು ಹೇಳೋದಿಲ್ಲ ಅಂದ್ಮೇಲೆ ಬಿಡ ಅಂತ. ಅವ್ನು ಲಾಯರ್ ಸೈಲೆಂಟ್ ಆಗಿ ಹೋದ. ಅವನಿಗೆ ಎಷ್ಟು ಬೇಕೋ ಅಷ್ಟು ಸಿಕ್ತು. ಬೇರೆಗೆ ಹೇಳಲೇ ಇಲ್ಲ ಡಾನ್ಗೆ ಅವ್ನು ಹೇಳಿದ್ದು ಸನ್ನೆ ಗೊತ್ತಾಗ್ಲಿಲ್ವಲ್ಲ, ಯಾಕಂದ್ರೆ ಸನ್ನೆ ಭಾಷೆಯಲ್ಲಿ ಇವನು ಎಕ್ಸ್ಪರ್ಟ್. ಅವನೇನು ಹೇಳ್ದ ಹೇಳು, ತರ್ಜುಮೆ ಮಾಡಿ ಇವನಿಗೆ ಹೇಳ್ತಿದ್ದಿದ್ದು. ಬದುಕು ಅರ್ಥಮೈಂದ ನಾಯಿನ ನೋಡಿ. ನಾನು ಬುದ್ಧಿವಂತ, ನಾನು ಎಂಥವನು ತಂದಿಟ್ಕೊಂಡಿದ್ದೀನಿ, ಮಾತಾಡ್ದವನು, ಓದಲಾರ್ದವನು, ಬರೀ ಸನ್ನೆ ಭಾಷೆ ಮಾತ್ರ ಬರುತ್ತೆ, ಕಿವಿ ಕೇಳಿಸ್. ಅವನನ್ನ ಅಂತ ತಯಾರು ಮಾಡಿರ್ತಾರೆ, ಎಷ್ಟು ಹೊಡೆದ್ರು ಹೇಳ್ಬಾರ್ದು ಅನ್ನೋಂಥವನ್ನೇ ತಗೊಬಂದು ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿರೋದು. ನೋಡಿ ಕಡೆಗೆ ಅವನೇ ಖಜಾನೆ ಕೈ ಇಟ್ಟ. ಸರಿ, ಅವನನ್ನ ರಿಕವರಿ ಮಾಡ್ಕೊಳ್ಳೋಣ ಅಂದ್ರೆ ಈ ಲಾಯರ್ ಸೈಲೆಂಟಾಗಿ ಬಂದವನು ಆ ಮಾತಿನಲ್ಲೇ, ಸನ್ನೆ ಮಾತಿನಲ್ಲೇ ಎಲ್ಲಿದೆ ಅಂತ ತಿಳ್ಕೊಂಡು ಅವನು ಹೇಳೋದೇ ಇಲ್ವಂತಂದಿದ್ದೇನೆ, ಇವನು ಸುಟ್ಟಾಕೆ ಬಿಟ್ಟ. ಇದು ಲೆಕ್ಕ. ಅಂದರೆ ನಾವೊಂದು ಲೆಕ್ಕಾಚಾರ, ನಾವೊಂದು ಬುದ್ಧಿವಂತಿಕೆ, ನಮ್ಮದೇ ಡಿಸೈನು. ಇದನ್ನ ಮನಸ್ಸಿಂದ ಮೊದಲು ತೆಗೀರಿ. ಐ ಆಮ್ ಸ್ಮಾರ್ಟರ್, ಐ ಆಮ್ ಬ್ರಿಲಿಯಂಟ್, ಐ ಆಮ್ ನಾಲೆಜ್, ಐ ನೋ ಎವ್ರಿಥಿಂಗ್, ನನಗೆಲ್ಲ ಗೊತ್ತಿದೆ, ನಾನೇ ಮಾಡಿದ್ದು. ಯಾಕಂದ್ರೆ ಎಲ್ಲರೂ ಕೋಟೀಶ್ವರರಾಗ್ಬಿಡ್ಬೇಕು, ಎಲ್ಲರೂ ಶ್ರೀಮಂತರಾಗ್ಬಿಡ್ಬೇಕು, ಎಲ್ಲರೂ ನೆಮ್ಮದಿ. ನೋಡಿ, ಅಷ್ಟು ದೊಡ್ಡ ತೆರಿಗೆ ಅಧಿಕಾರಿ, ಅಷ್ಟು ದೊಡ್ಡ ಇನ್ನೊಂದು ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿ, ಅವರಿಬ್ರು ಮಾತಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಈ ಕಥೆ ಹೇಳ್ತಾನೆ. ಅಷ್ಟು ದೊಡ್ಡ ಅಧಿಕಾರಿ, ಇನ್ನೊಂದು ಅಧಿಕಾರಿ, ಇನ್ನೊಂದು ಇಲಾಖೆ ಅಧಿಕಾರಿ, 4 ಜನ ಅವರವರ ರಂಗದಲ್ಲಿ ಅಬ್ಬೋ. ಆದ್ರಲ್ಲ ಆ ಒಂದು 2ನೇ ಅಧಿಕಾರಿ ಕಣ್ಣಲ್ಲಿ ನೀರು ನೋಡ್ಬೇಕಿತ್ತು. ಗಡಗಡ ನಡುಗಿಸೋ ಅಧಿಕಾರಿ ಮನೇಲಿ ಇರೋ ಡಾನಿಗೆ ಭಯ ಪಡ್ತಾವನೆ. ಹೌದು, ಯೋಚನೆ ಮಾಡಿ ನೋಡಿ, ಭಗವಂತನ ಲೆಕ್ಕಾಚಾರ ಹೇಗೆ ಹಾಕಿಟ್ರೆ ಕೊಟ್ಬಿಡ್ಬೋದಲ್ಲ ಡೈವರ್ಸು ಅಂತ. ಪಕ್ಕದಲ್ಲಿರೋ ಹೇಳಿದ್ರೆ ಇವ್ರು ಕೊಡಲ್ಲ ಅಂದೆ ನಾನು. ಏನ್ ಸ್ವಾಮಿ, ಮಗನ ಮೇಲೆ ಮಹಾಪ್ರಾಣ, ಮಗನಿಗೆ ಅಮ್ಮ ಇರ್ತಾಳೆ ಬಿಡಿ ಸರ್.
ಇರ್ಲಿ ಬಿಡಿ ಸರ್ ಅಂತ ಎಳಿತಲೇ ಇದ್ದಾನೆ ಪುಣ್ಯಾತ್ಮ ಅಂತ ನಾನು. ಹಾ ಗುರುಜಿ ಫಿರ್ ಮೈ ಕ್ಯಾ ಕರು ಅಂತಾನೆ. ಅಷ್ಟು ದೊಡ್ಡ ಅಧಿಕಾರಿ, ಮೇಲಾಧಿಕಾರಿ, ಕೆಳಗಡೆ ಸಾವಿರಾರು ಮಂದಿ, ಅಬ್ಬಬ್ಬ, ಅಷ್ಟು ಒಂದು ಸೀಕ್ರೆಟ್ ಆಗಿ ಬರ್ತಾರೆ, ಸಿಂಪಲ್ ಆಗಿ ಬರ್ತಾರೆ. ನನಗೆ ಮಾತ್ರ ಗೊತ್ತು, ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತೀನಿ. ಗೊತ್ತಿದೆ ಬಿಡಿ ಸರ್ ಇಂಥದ್ದೊಂದು ಡಿಪಾರ್ಟ್ಮೆಂಟ್. ನೋಡಿ, ಅಷ್ಟು ದೊಡ್ಡ ಸ್ಥಾನ ಕೊಟ್ಟರು ಭಗವಂತ ಇಂಥದ್ದೊಬ್ಬ ವ್ಯಕ್ತಿಯೋ ಸನ್ನಿವೇಶವೋ ನಮಗೆ ಸುತ್ತಲೂ ಇಟ್ಟಿರ್ತಾರೆ. ನೀವು ಅಂದ್ಕೊಂಡಿರ್ತೀರಿ ನಿಮಗೆ ಮಾತ್ರ ಪ್ರಾಬ್ಲಮ್. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ನೆನಪಿಟ್ಟುಕೊಳ್ಳಿ, ನಿಮ್ಮ ಸಮಸ್ಯೆ ದೊಡ್ಡದು ಅನ್ಸುತ್ತೆ ಮಕ್ಕಳೇ, ನಿಮ್ಮ ಸಮಸ್ಯೆ ದೊಡ್ಡದು ಅನ್ಸುತ್ತೆ. ನನಗೆ ಯೋಚನೆ ಮಾಡಿ ನೋಡಿ, ಇಂಥವ್ರ ಜೊತೆ ಕುಳಿತಾಗ ನನ್ನ ಸಮಸ್ಯೆ ಏನೇನೋ ಅಲ್ಲ ಬಿಡ, ಶ್ರೀರಾಮಚಂದ್ರ ಹೀಗೆ ಅನ್ಕೋಬಿಡ್ತಾನೆ. ಎಸ್, ಇಷ್ಟೇ ಮಕ್ಕಳೇ. ಅದರಿಂದ ತುಂಬಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಭಗವಂತನಿದ್ದಾನೆ, ಅವನ ಲೆಕ್ಕಾಚಾರ ನೋಡಿ. ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ. ಇವನು ಮುಚ್ಚಿಟ್ಟಿದ್ದು ಇವನು ಮುಚ್ಚಿಟ್ಟ, ಇವನಿಂದ ಅವನು ತಗೊಂಡು ಹೋದ. ಯಾರ ಪಾಲು ಯಾರಿಗೆ ಸೇರ್ಬೇಕು? ಹೌದು, ನಾನು ಮಾಡಿದ್ದು ಅಂತೇವೆ. ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಚಂದ್ರ ಮೇಷದಲ್ಲಿ, ಶುಕ್ರ ವೃಷಭದಲ್ಲಿ, ಗುರು ಮಿಥುನದಲ್ಲಿ, ಸೂರ್ಯ ಬುಧ ಕಟಕದಲ್ಲಿ, ಬುಧ ವಕ್ರ, ಕುಜ ಕೇತು ಸಿಂಹದಲ್ಲಿ, ರಾಹು ಕುಂಭದಲ್ಲಿ, ಶನಿ ವಕ್ರನಾಗಿ ಕುಂಭವನ್ನು ನೋಡ್ತಿದ್ದಾನೆ, ಕನ್ಯಾ ರಾಶಿ ನೋಡ್ತಿದ್ದಾನೆ, ವೃಷಭ ರಾಶಿ ನೋಡ್ತಿದ್ದಾನೆ. ಈ ಒಂದು ಶನಿಯ ಪೂರ್ಣ ವಕ್ರಫಲ ಯಾವ್ಯಾವ ರಾಶಿಗೆ ಏನು ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ, ಭಾನುವಾರದ ಸಂಚಿಕೆಯಲ್ಲಿ ಒಂದು ಸಣ್ಣ ಟೀಸರ್ ಕೊಟ್ಟಿದ್ದೆ. ಪ್ರತಿನಿತ್ಯ ಶನಿಗೆ ಸಂಬಂಧಪಟ್ಟಂಥ ಒಂದು ಫಲಾಫಲಗಳ ಬಗ್ಗೆ ರಾಶಿ ಮೇಲೆ ಕೂಡ ಹೇಳ್ತಿದ್ದಾನೆ. ಕಾರ್ಯಕ್ರಮ ಮೆಚ್ಚುಗೆ ಆಗಿರ್ತಕ್ಕಂಥವ್ರು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿ. ಕುಜ ಇನ್ನು ಕೇತು ಜೊತೆಲೇ ಇದ್ದಾನೆ. ದಗ 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 ಇದ್ದಿದ್ದೆ. ಇದೊಂದು ವಾರ ಸಹಿಸ್ಕೋಬೇಡಿ. ಇರಲಿ, ಹೌದು, ನನ್ನ ಬಲ ಇಲ್ದಿದ್ದಾಗ ಸುಮ್ಮನೆ ಕೂತ್ಕೋಬೇಕು. ಆಗಲಿ, ಮಾಡೋಗೋ, ಓಡೋಗೋ, ಪರವಾಗಿಲ್ಲ, ನನಗೀಗ ಶಕ್ತಿ ಇಲ್ಲ, ಆಗಲಿ. ಎಲ್ಲ ಇವತ್ತು ನೋಡಿ, ಎಷ್ಟೇ ದೊಡ್ಡವರು, ಧರ್ಮೇಂದ್ರ ನೋಡಿ ಇವತ್ತು ವಾಕಿಂಗ್ ಸ್ಟಿಕ್ ಇಲ್ಲದೆ ಬರಲಾರ. ಎಂಥ ಇರೋ ಗೊತ್ತಾ ಶೋಲೆನಲ್ಲಿ? ಎಂಥ ಇರೋ ಗೊತ್ತಾ ನೋಡಿ ಇವತ್ತು? ಎವ್ರಿಬಡಿ ನೋಡಿದ್ದೇನೆ. ತುಂಬ ದೊಡ್ಡ ಹೀರೋಸ್ ದೈವಾನುಗ್ರಹದಿಂದ, ಆ ವಾಗ್ದೇವಿ ವಶಿನ್ಯಾದಿ ದೇವತೆಗಳ ಆಶೀರ್ವಾದದಿಂದ ಏನೋ ಒಂದಷ್ಟು ಆ ವಿದ್ಯೆ ಅಣುವಷ್ಟು ತೃಣವಷ್ಟು ಅನ್ನತಕ್ಕಂಥದ್ದು ಕಲ್ತಿದ್ದೇನೇನೋ, ತಿಳಿದುಕೊಂಡಿದ್ದೇನೇನೋ ಅಂತ ಹೇಳಬಲ್ಲೆ ಅಷ್ಟೆ. ತಾಯಿ ಜಗನ್ಮಾತೆ. ಅದರಿಂದ ಈಗ ನಿಮಗೆ ನಿಮ್ಮ ಶಕ್ತಿ ಇಲ್ಲ, ಸುಮ್ಮನಿದ್ದು ಬಿಡಿ. ಹೌದು, ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇಲ್ಲ. ಟೆಕ್ನಿಕಲ್ ಲೈನ್, ಲ್ಯಾಂಡು, ರಿಪೇರಿ, ಡಿಸ್ಪ್ಯೂಟ್ಸು, ಪೊಲೀಸು, ತಹಸೀಲ್ದಾರು, ಕಲೆಕ್ಟರು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರು, ಅಡ್ಮಿನಿಸ್ಟ್ರೇಷನ್ ಲೈನು, ಗೌರ್ಮೆಂಟ್ ಲೈನು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಒಂಥರ ಒತ್ತಡವೇ. ಟ್ರಾನ್ಸ್ಫರ್ಗಳೇ ನೋಡಿ, ಬರೀ ಟ್ರಾನ್ಸ್ಫರ್ಗಳು ನಡೀತಿದೆ. ಆ ಅಧಿಕಾರಿಗಳು ಈ ಅಧಿಕಾರಿಗಳು ಏನು ನಡೀತಿದೆ ಅಂತ ಗೊತ್ತಿಲ್ಲ. ನಿತ್ಯ ನೋಡಿದ್ರೆ ವಾರಕ್ಕೆ 2 ಟ್ರಾನ್ಸ್ಫರ್ಗಳು ಕೇಳ್ತಿದ್ದಾರೆ. ಇನ್ನು ಯಾರ್ಯಾರ ತಲೆದಂಡಗಳಾಗುತ್ತೋ ದೊಡ್ಡ ರಾಜಕಾರಣಿಗಳು. ಕಡಿಮೆ ಅಂದರೂ ಒಂದು 4 ಇಲ್ಲ 8 ಇಲ್ಲ 12 ಜನ ತಲೆದಂಡ, ಅಧಿಕಾರ ಪದಚ್ಯುತಿ, ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥ. ಸೊ ಮೇಷರಾಶಿ ದೊಡ್ಡ ರಿಸ್ಕಿನ ವ್ಯವಹಾರ, ದೊಡ್ಡ ರಿಸ್ಕಿನ ಟೆನ್ಷನ್ನು, ಗಲಾಟೆ, ದೊಂಬೆ. ಇದು ನೋಡಿ, ಇದು ಇವತ್ತು ಇಲ್ಲಿನ ರಾಜಕಾರಣಿಗೆ
ಬಂದಿರ್ತಕ್ಕಂಥ ಜೊತೆಲಿ ಯಾರೋ ಏನೋ ಮಾಡಿದ್ದು ತಲೆನೋವು ಬಂದಿದೆ, ಬೇರೆ ಬೇರೆ, ಹೌದಲ್ವಾ? ಸೊ ಮೇಷರಾಶಿ ನೋಡಿಕೊಂಡು ಯಾರ ಜೊತೆಲಿದ್ದೀವಿ, ಏನು ಮಾಡ್ತಿದ್ದೀವಿ ವಾರ, ಅದೊಂದು ನಿಭಾಯಿಸ್ಕೊಂಬಿಡಿ. ನಾ ಹೇಳ್ದಾಗೆ ಸುಬ್ರಹ್ಮಣ್ಯರಿಗೆ ಒಂದಷ್ಟು ಜೇನೋ ಇಲ್ಲ ಚಂದನೋ ಆಡಿ ಕೃತಿಕೋತ್ಸವ ಅಲ್ವಾ, ತೊಗೊಂಡೋಗಿ ಕೊಡಿ. ನಿಮ್ಮ ಬಲ ಮರಳಿ ಬರಲಿದೆ, ಬಹು ತೇಜಸ್ಸಾಗಿ ಬರಲಿದೆ. ಯಾಕಂದರೆ ಸೂರ್ಯ ಕೇಂದ್ರಕ್ಕೆ ಬಂದ್ಬಿಟ್ಟಿದ್ದಾನೆ. ಡೋಂಟ್ ವರಿ, ಒಳ್ಳೆದಾಗ್ತಕ್ಕಂಥದ್ದಾಗ್ತದೆ. ಇನ್ನು ವೃಷಭ ರಾಶಿ, ಬ್ಯೂಟಿಫುಲ್. ಬುಧ ಸ್ವಲ್ಪ ಬುದ್ಧಿ ಕೆಡಿಸ್ತಾನೆ, ನೋಡ್ಕೊಂಡು. ಇದು ಹೆಂಗೆ ಅಂದರೆ, ಆಳು ಮಾಡಿದ ಹಾಳು, ಮಗನ್ ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ ಅಂತ ಹೇಳ್ತೇವೆ. ನಿಮ್ಮ ಕೆಲಸ ನೀವು ಮಾಡೋಕೆ ಹೋಗಿ, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೆಲಸ ನೀವೇ ಹೋಗಿ ನೋಡಿ. ಇದೆ ಅಲ್ಲೊಂದು ಆತಂಕ ಸೃಷ್ಟಿ ಇದೆ. ಲೀಗಲ್ ಇಶ್ಯೂ, ಕೋರ್ಟ್ ಇಶ್ಯೂ, ಜಗಳದ ಇಶ್ಯೂ, ಬೇರೆ ಬೇರೆ ಏನಾದರೂ ತಪ್ಪಿತಸ್ಥ ಇಶ್ಯೂಗಳು, ಆರೋಗ್ಯ ಇಶ್ಯೂಗಳು, ಕುಟುಂಬದ ಇಶ್ಯೂಗಳು, ನೀವು ಮಾಡೋದು ಇನ್ನೆಲ್ಲೋ ಈ ಥರದ ಕೆಲವೊಂದು ತಲೆನೋವುಗಳು ಕೆಲವೊಂದು ಇದ್ದಾವೆ. ಹುಷಾರು. ಏನಾದರೂ ಇಂಜುರಿಯೋ, ಪೆಟ್ಟುಗಳು, ಗಾಯಗಳು. ನೀವು ಗಮನಿಸಿ ನೋಡಿ, ಒಬ್ಬ ಬಹುದೊಡ್ಡ ನಟ ಸೂಪರ್ ಸ್ಟಾರ್ ಶಾರುಖ್ ಖಾನ್ಗೆ ಪೆಟ್ಟು, ಗಾಯ ಹೇಳ್ತಲೇ ಇದೆ. ಕಲಾವಿದರು ಹುಷಾರು. ಶುಕ್ರ ಕುಜ ನೋಡಿ, ನಮ್ಮ ನಟ ಸುದೀಪ್ ಮೇಲೆ, ಇನ್ನೊಂದು ಹೀರೋ ಮೇಲೆ, ಏನ್ರಿ ಹೀಗೆ ರೀ, ಹಾಗೆ ರೀ, ದುಡ್ಡು ಜಾಸ್ತಿ ಕೇಳ್ತಾರ್ರಿ, ಪರಭಾಷೆ, ಏನೇನೋ ಬರ್ತಿದೆ ಮಾತುಗಳು. ಇನ್ನೊಂದು, ನನ್ನ ಮನೆ ಮುಂದ್ಗಡೆ ಕಾಯ್ತಿದ್ರು, ಅದಕ್ಕೆ ಇನ್ನೂ ಕಾಯ್ಬೇಕಾ? ನಾವು ಬೆಳೆಸಿದ ಮಕ್ಕಳು ಬೆಳೆದ್ರು, ನಾವು ಕಲಿಸಿದ ವಿದ್ಯಾರ್ಥಿಗಳು ಬೆಳೆದ್ರು, ಅವರೊಂದು ದೊಡ್ಡ ಸ್ಥಾನಕ್ಕೆ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ನಾವೇ ಬೆಳೆಸ್ತವ್ರು ಅಂತ ಹೇಳ್ಬಿಟ್ಟು ಅವ್ರು ಇನ್ನೂ ನಮ್ಮ ಹಿಂದ್ಗಡೆ ನಿಂತ್ಕೋಬೇಕಾ? ಯೋಚನೆ ಮಾಡಿ. ಬೆಳೆದಿದ್ರೆ ಅವ್ರಿಗೊಂದು ಬಂದಿದೆ, ಅವ್ರ ಬುದ್ಧಿ ಬಲ ಏನೋ ಒಂದು. ನಾವೊಂದಷ್ಟು ತುಪ್ಪ ಕೊಟ್ಬಿಟ್ಟಿದ್ದೇವೆ, ನಾವು ನಡೆಯುವಾಗ ಒಂದಷ್ಟು ಕೈ ಹಿಡಿದು ಬಿಟ್ಟಿದ್ದೇವೆ ಅಂದರೆ ಅವ್ರ ಯೋಗ್ಯತೆ ಇಲ್ಲದೆ ಅಷ್ಟು ಎತ್ತರಕ್ಕೆ ಬೆಳೆದು ಬಿಟ್ರಾ? ಇನ್ನು ನಾನು ಹೇಳಿದ್ದಕ್ಕೆ ಎಷ್ಟೋ ದೊಡ್ಡ ಸೂಪರ್ ಸ್ಟಾರ್ಗಳಿಗೂ ಹೇಳಿದ್ದಾನೆ ಮಕ್ಕಳೇ. ಇವತ್ತಿಗೂ ಆನ್ ರೆಕಾರ್ಡ್ ಇದೆ. ಒಂದು ಪುಟ್ಟ ಹುಡುಗ ಹಿಂಗಾಗ್ತಿ ಅಂದರೆ ನಂಬಲಿಲ್ಲ. ಇವತ್ತು 100 ಕೋಟಿ 1000 ಕೋಟಿ ಅನ್ನೋ ಒಂದು ಮಾತಿದೆ. ಕನ್ನಡದ ನಟನೆ. ಆತನಿಗೆ ನಾನು ನೆನಪಿದೆಯೋ ಇಲ್ವೋ ಬೇಕಿಲ್ಲ, ಎಲ್ಲೋ ಒಂದು ಆತ್ಮತೃಪ್ತಿ ಇದೆ. ಈ ಥರದ್ದು ಒಂದು 1,00,000 ಉದಾಹರಣೆಗಳನ್ನು ಕೊಡಬಲ್ಲೆ, 1,00,000 ಉದಾಹರಣೆ ಕೊಡಬಲ್ಲೆ. ಹಾಗಂತ ನಾನು ಹೇಳಿದೆ ಅವ್ರು ಸೂಪರ್ ಸ್ಟಾರ್ ಆದ್ರು ಅಂತಲ್ಲ, ಖಂಡಿತ ಇಲ್ಲ. ಅವರಲ್ಲಿ ಯೋಗ್ಯತೆ ಇತ್ತು, ಪರಿಶ್ರಮ ಪಟ್ಟಿರ್ತಾರೆ. ಎಲ್ಲಂದ್ರೆ ಅಲ್ಲಿ ಯಾರಾದರೂ ಎಂತೆಂಥ ಉದ್ಯಮ ರಂಗದವರಿಗೆ ತಾಯಿ ವಾಗ್ದೇವಿ ನನ್ನಿಂದಲೇ ಅವ್ರು ಬೆಳೆದು ಬಿಟ್ರು, ಖಂಡಿತ ಇಲ್ಲ. ಇತ್ತು ಆ ಸಮಯಕ್ಕೆ ಅವ್ರನ್ನ ಕರ್ಕೊಂಡು ಬಂತು. ಆ ಅಧಿಕಾರಿ ಕೂಡ ಬಂದಾಗ ನೋಡಿ, ಕಣ್ಣಲ್ಲಿ ನೀರು ಹಾಕೋಬಿಟ್ಟು ಕೈ ಇಟ್ಕೊಬಿಟ್ರು. ಯು ಸೈಡ್ ಎವ್ರಿಥಿಂಗ್ ವಾಸ್ ರೈಟ್. ಅಷ್ಟೇ ನನ್ಗೆ ಓದೋಕೆ ಬರೋದು. ಅದನ್ನೇ ಹೇಳಿದ್ದಾನೆ. ನನ್ನಿಂದ ಬೆಳೆದು ಬಿಟ್ರು, ನನ್ನ ಜೊತೆಲಿ ಅವ್ರು ತಟ್ಟೆಲ್ ಅನ್ನ ತಿಂತಿದ್ರು, ನನ್ನ ಗಾಡೀಲಿ ಓಡಾಡ್ತಿದ್ರು. ಆವತ್ತು ಟ್ಯಾಕ್ಸಿಲಿ ಬಂದವರು ಅವರು. ಇವತ್ತು ನಮಗೆ ಬರೋದೇ ಇಲ್ಲ, ಸಿಗೋದೇ ಇಲ್ಲ, ಕೋಟಿಗಳು ಕೇಳ್ತಾರೆ, ಅದು ಕೇಳ್ತಾರೆ ಅಂದರೆ ಅವೆಲ್ಲ ತಪ್ಪು. ಬೆಳೆದಿದ್ದಾರೆ, ಅವರವ್ರ ತಕ್ಕಂತೆಯೇ ಅದಾಗುತ್ತೆ ಅನುಭವಕ್ಕೆ. ನೋಡಿ, ಒಮ್ಮೆ ಫೋರ್ಡ್ ಫ್ಯಾಕ್ಟ್ರಿನಲ್ಲಿ ಒಂದು ದೊಡ್ಡ ಮೆಷಿನ್ ತರಿಸಿರ್ತಾರೆ, ಮೆಷಿನ್ ಕೆಲಸ ಮಾಡೋಲ್ಲ, ಯಾರ್ಯಾರನ್ನು ಕರೆಸ್ತಾರೆ ಗೊತ್ತಾಗಲ್ಲ. ದೊಡ್ಡ ಮೆಷಿನ್ನು. ಹೆನ್ರಿ ಫೋರ್ಡ್ಗೆ ದಿಕ್ಕು ತೋಚಿದಾಗುತ್ತೆ. ಇದೇನೋ ಇದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು, ಎಲ್ಲರೂ ರೆಡಿ, ಬಟ್ ಆ ಮೆಷಿನ್ ಆನ್ ಆಗ್ತಿಲ್ಲ. ಆ ಮೆಷಿನ್ ರೆಡಿ ಆಯಿತು ಅಂದರೆ ಒಂದು 10,000 ಜನಕ್ಕೆ ಕೆಲಸ, ಒಂದು 10,000 ಕಾರುಗಳು ಪ್ರೊಡಕ್ಷನ್, ಎಷ್ಟು ಕೋಟ್ಯಾಂತರ ರೂಪಾಯಿ ನಿಂತು ಬಿಟ್ಟಿದೆ. ಕಡೆಗೆ ಯಾರೋ ಹೇಳಿದ್ರು ಇಂಥ ಒಬ್ಬ ಟೆಕ್ನಿಷಿಯನ್ ಇದ್ದಾರೆ ಮಾಡ್ತಾನೆ ಅಂತ. ಆತ ಬಂದಿದ್ದಾನೆ, ಒಂದು ಆನ್ ಮಾಡಿ ಅಂತ ಹೇಳಿದ್ದಾನೆ. ಎಲ್ಲರೂ ಸೈಲೆಂಟ್ ಆಗಿದ್ಬಿಡಿ, ಹೊರಗಡೆ ಹೋಗಿ ಲಾಕ್ ಹಾಕ್ಬಿಟ್ಟು ಆನ್ ಮಾಡಿ ಅಂತ. ಮೆಷಿನ್ ಆನ್ ಮಾಡಿದ್ರೆ ಅದು ಸುತ್ತಿಲ್ಲ, ಹೀಗೇ ಓಡಾಡ್ತಾನೆ ಆ ಮೆಷಿನ್ ಹತ್ರ. ಫೋರ್ಡ್ ಮಾತ್ರ ನೋಡ್ತಾನೆ ಇದ್ದಾರಂತೆ, ಅವ್ರಿಗೆ ಸಂಬಂಧಪಟ್ಟಂತೆ ಇಂಜಿನಿಯರ್ಗಳು ಕೂಡ. ಇವನು ಯಾರೋ ಮೆಕ್ಯಾನಿಕ್ ಥರದವ್ನು ಕರ್ಕೊಂಡು ಬಂದವ್ರೆ, ಇವನೇನೋ ಮಾಡಿಬಿಡ್ತಾನೆ ಮಹಾ ಅಂತ. ನಮಗೆ ಗೊತ್ತಿಲ್ದಿರೋದಾ, ನಾವು ತಿಳ್ಕೊಂಡಿಲ್ದಿರೋದಾ ಅನ್ನತಕ್ಕಂಥದ್ದು. ಮೆಷಿನ್ ತಯಾರು ಮಾಡಿರೋರಿಗೆ ಗೊತ್ತಾಗ್ತಿಲ್ಲ, ತರಿಸಿದವ್ರಿಗೂ ಗೊತ್ತಾಗ್ತಿಲ್ಲ, ರೆಡಿ ಮಾಡಿದವ್ರಿಗೂ ಗೊತ್ತಾಗ್ತಿಲ್ಲ, ಫಿಟ್ ಮಾಡಿದವ್ರಿಗೂ ಗೊತ್ತಾಗ್ತಿಲ್ಲ ಮೆಷಿನ್ ಪ್ರಾಬ್ಲಮ್ ಏನು ಅಂತ. ಬಂದಿದ್ದಾರೆ ಒಂದು 10 ಬಾರಿ ಒಂದು ಮರದ ಸುತ್ತಿಗೆ ಹೀಗೆ 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 ಒಂದು ಸ್ಪ್ಯಾನರ್ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಒಂದು 5 ಬಾರಿ ಆನ್ ಮಾಡು ಆಫ್ ಮಾಡು, ಆನ್ ಮಾಡು ಆಫ್ ಮಾಡು ಮಾಡಿಬಿಟ್ಟು ಒಂದು ನೆಟ್ಟನ್ನು ಲೂಸ್ ಆಗಿತ್ತಂತೆ ಅಲ್ಲಿ ಟೈಟ್ ಮಾಡ್ತಂತೆ. ಈಗ ಆನ್ ಮಾಡಿದ್ರೆ ಮೆಷಿನ್ ಇಸ್ ಸ್ಟಾರ್ಟೆಡ್.
ವಿತಿನ್ 4 hours 40 ದಿನದಿಂದ ತಲೆ ಕೆಡ್ಸ್ಕೊಂಡಿದ್ದಾರೆ. ಏನು ಮಾಡಿದ್ರು ಸ್ಟಾರ್ಟ್ ಆಗೋದು 40 ನಿಮಿಷದಲ್ಲಿ ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಥರದ ವ್ಯಕ್ತಿ ಬಂದು ಈ ಜಸ್ಟ್ ಕೇಳಿ ಜಸ್ಟ್ ಟೈಟೆಡ್ ಒನ್ ನೆಟ್ ಲೂಸ್ ಇತ್ತಂತೆ, ಏನೋ ನೆಟ್ ಟೈಟ್ ಇತ್ತಂತೆ, ಅದನ್ನ ಸಣ್ಣದಾಗಿ ಲೂಸ್ ಮಾಡಿದ. ಮ್ಯಾಷಿನ್ ಇಸ್ ವರ್ಕಿಂಗ್ ಫ್ಯಾಂಟಾಸ್ಟಿಕ್. ಪಾಳೆಗಳ ಸುರಿಮಳೆ, ಖುಷಿ. ಎಷ್ಟು ಫೀಸು ಅಂತ ಕೇಳಿ ಅಂದ್ರಂತೆ. ಆ ಮೆಷಿನ್ ಕೋಟಿಗಟ್ಟಲೆ ನೆನ್ಪಿಟ್ಕೊಳ್ಳಿ. ಇನ್ನು ಫೋರ್ಡ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ಹೆನ್ರಿ ಫೋರ್ಡ್ಗೆ ಆ ಮೆಷಿನ್ನ ರೀಪ್ಲೇಸ್ ಮಾಡೋಣ, ಬೇಡವೇ ಬೇಡ, ನಾನು ಹೋಗ್ಲಿ ಇನ್ನೊಂದೇನಾದ್ರೂ ಮಾಡೋಣ ಅಂತ. ಅಂಥದ್ರಲ್ಲಿ ರೆಡಿ. ಇದೊಂದು ಕಡೆಯ ಪ್ರಯತ್ನ. ಚಾಪೆಂಡ್ ಎಲ್ಲ ಖುಷಿ, ಸ್ವೀಟ್ ಹಂಚ್ಕೋತಾರೆ. ಇನ್ ಪ್ರೊಡಕ್ಷನ್ ಸ್ಟಾರ್ಟ್ ಅನ್ನೋ ಸಂದರ್ಭದಲ್ಲಿ ಖುಷಿಯಾಗಿ ಅವ್ರನ್ನ ಕರೆದು ಎಷ್ಟು ಫೀಸ್ ಅಂತ ಕೇಳಿ ಅಂದರೆ, ಹೆಚ್ಚು ಕಡಿಮೆ 10 ಲಕ್ಷ ರೂಪಾಯಿ ಫೀಸ್ ಹಾಕಿದ. ಏನೋ ಇದು ಪಕ್ಕದಲ್ಲಿರೋ ಇಂಜಿನಿಯರ್ಗಳು ಎಲ್ಲ ಸುಮ್ಮನೆ ಬಂದ. ಇವನು 40 ದಿನದಿಂದ ನಾವು ಮಾಡಿದಿರೋ ಕೆಲಸ ಇವನೇನು ಮಾಡ್ಬಿಟ್ಟೇನು, ಬಿಚ್ಚಿದ್ನ ತೆಗೆದ್ನ ಇನ್ನೊಂದು ಮಾಡಿದ್ನ, ಇದೇನಿದ್ದು ಒಂದು ನೆಟ್ನ ಟೈಟ್ ಮಾಡಿದ, ಒಂದು ನೆಟ್ನ ಲೂಸ್ ಮಾಡಿದ್ದಾನೆ ಅವನು, ಇಷ್ಟಕ್ಕೆ ನಾವು ಕೊಡ್ಬೇಕಾ, ಇದೇನಿದು 10 ಲಕ್ಷ ರೂಪಾಯಿ ಚಾರ್ಜ್ ಹಾಕಿದ್ದಾನೆ ಅಂತ. ಸರಿ, ಫುಡ್ ಸಾಹೇಬ್ರು ಇದ್ರಂತೆ, ಕೇಳಿ ಅವ್ರನ್ನೇ ಅಂತ. ಯಜಮಾನಾಗೆ ಯೋಚನೆ ಮಾಡೋದು ಅನ್ನೋದು ಅದೇ. ಕೇಳಿದ್ರಂತೆ, ಏನ್ ಸ್ವಾಮಿ ಅಂತ. ನನ್ನ ಕೆಲಸ ₹1 ನಾನು ಮಾಡಿರೋದು. ಆದರೆ 9,99,999 ರೂಪಾಯಿ ಬಂದು ನನ್ನ ಅನುಭವಕ್ಕೆ ಅಂತ ಹೇಳಿದ್ರಂತೆ. ಅದು ಅನುಭವ. ತುಂಬ ಜನ ಕೆಲವರು ಹೇಳ್ತಿರ್ತಾರೆ, ಕೆಲವರು ತುಂಬ ವ್ಯಕ್ತಿಗಳು ಬೆಳೆದು ನಿಂತಮೇಲೆ ಅವ್ರ ಫೀಸ್ ಇಷ್ಟು. ಈಗ ನನಗೂ ಕೂಡ ಕೆಲವರು ಅಂದಿರೋದುಂಟು, ಇದು ಇಷ್ಟು. ಅನುಭವ ಗೊತ್ತಿದೆಯಾ? ಅನುಭವ ಅದ್ರ ಹಿಂದ್ಗಡೆ 30-32 ವರ್ಷಗಳ ಸಾಧನೆ. ಬರೇನು ಅನ್ಕೋಬಿಡ್ತಾರೆ, ಇದೇನೋ ಬಂದು ಈ ಗಿಳಿಗಳು ಇಟ್ಕೋಬಿಟ್ಟು ಈ ಮರದ ಕೆಳಗಡೆ ಜ್ಯೋತಿಷ್ಯ ಹೇಳ್ತಾರಲ್ಲ, ಆ ಥರ ಅನ್ಕೋಬಿಟ್ಟಿರ್ತಾರೆ ಮಕ್ಕಳು. ಇಂಥ ಅಧಿಕಾರಿಗಳು ಬಂದಾಗ ನನಗೆ ಅದೆಷ್ಟೋ ಖುಷಿ, ಗರ್ವ. ನನ್ನ ವಿದ್ಯೆ ನೋಡಿದ ಇಂಥವರಿಗೆ ಅಮ್ಮ ವಾಗ್ದೇವಿ ಅಂತ ನೋಡಿ. ಆತ ಹೇಳ್ತಾನೆ, ಆ ಮೆಕ್ಯಾನಿಕ್, ಸಾಮಾನ್ಯ ಮೆಕ್ಯಾನಿಕ್ಗೆ ನನ್ನ ಫೀಸು ₹1. ಆದರೆ ನನ್ನ ಅನುಭವ ಇದೆಯಲ್ಲ, ಯಾವ ನೆಟ್ನ ಟೈಟ್ ಮಾಡಬೇಕು, ಯಾವ ನೆಟ್ನ ಲೂಸ್ ಮಾಡಬೇಕು ಅನ್ನತಕ್ಕಂಥದ್ದು ಇಷ್ಟು ವರ್ಷಗಳ ಅನುಭವದಲ್ಲಿ ನಾನು ಕಲ್ತಿದ್ದೀನಲ್ವ, ಅದು ಅದರ ಫೀಸು, ನನ್ನ ಅನುಭವ ಕಟ್ಟಿರೋ ಫೀಸು ಅಂತ. ಅಪಾಯಿಂಟ್ ಹಿಮ್ ಇಮಿಡಿಯೇಟ್ಲಿ ಆಸ್ ಅ ಚೀಫ್ ಟೆಕ್ನಿಷಿಯನ್ ಅಂತಾರಂತೆ ಫೋರ್ಡ್. ಆತ ಇರೋವರೆಗೂ ಆ ಒಂದು ಫ್ಯಾಕ್ಟ್ರಿಯಲ್ಲ, ಇಡೀ ಎಂಟೈರ್ ಫ್ಯಾಕ್ಟ್ರಿ ಸಮೂಹಕ್ಕೆ ಚೀಫ್ ಟೆಕ್ನಿಷಿಯನ್ ಆಗ್ತಾನೆ ಆತ. ಅದನ್ನ ಹೆಸರು ಏನೋ ಇದೆ ತುಂಬ ಚೆನ್ನಾಗಿ. ಇದನ್ನ ನನ್ನ ಇನ್ಸ್ಟ್ರಕ್ಟರ್ ನಮಗೆ ನಾವು ಮ್ಯಾನೇಜ್ಮೆಂಟ್ ಓದುವಾಗ ಹೇಳಿದಂಥ ಕತೆ, ನಿಜವಾಗ್ಲೂ ನಡೆದಿರೋ ಕತೆ. ನೆನಪಿಟ್ಟುಕೊಳ್ಳಿ. ಹೆನ್ರಿ ಫೋರ್ಡ್ಗೆ ಬಲಗೈ ಬಂಟನಾಗೇ ಬಿಟ್ಟನಂತೆ. ದಟ್ ವಾಸ್ ಇಸ್ ನಾಲೆಜ್. ಇವತ್ತು ಅರ್ಥ ಮಾಡ್ಕೊಳ್ಳದೆ, ಎಷ್ಟು ದೊಡ್ಡವರಾಗಿದೆ ಇಷ್ಟು ಫೀಸ್ ಕೇಳ್ತಾರ, ಇಷ್ಟು ಗಂಬಳ ಕೇಳ್ತಾರ. ಯಾಕೆ ಸ್ವಾಮಿ ಕೇಳಬಾರ್ದ? ಹಾಗೇ ಇರ್ಬೇಕಾ? ಹಾಗಾದ್ರೆ ನಿಮ್ಗೆ ವೃತ್ತಿ ಬರುತ್ತೆ, ಅನುಭವವೇ ಇಲ್ವಾ? ಮಾಡ್ಲೇ ಇಲ್ವಾ? ಅವ್ರೇನು ಮಾಡಿಲ್ವಾ? ತ್ಯಾಗ ಮಾಡಿಲ್ವಾ? ಎಲ್ಲ ಹೀಗೆ ಆಗ್ತಿರೋದು ನೋಡಿ. ಇವತ್ತು ಕಲಾವಿದರಿಗೆ ಈ ಥರದ್ದು ವೃಷಭಂ ಸ್ವಲ್ಪ ಜಾಗ್ರತೆ. ಕಲಾವಿದರು ಮಿಕ್ಕಂತೆ ಬಂಗಾರ, ಬೆಳ್ಳಿ, ಆಭರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಮಿಥುನ ರಾಶಿ, ಬುಧ ವಕ್ರ ಇದ್ದಾನೆ, ಹುಷಾರಾಗಿ. ನೀವೇ ವಕ್ರ, ನಿಮ್ಮ ಮಾತು ವಕ್ರ, ನಿಮ್ಮ ಬುದ್ಧಿ ವಕ್ರ, ನಿಮ್ಮ ಆಲೋಚನೆ ವಕ್ರ, ನಿಮ್ಮ ಚಿಂತನೆ ವಕ್ರ, ಎದುರುಗಡೆ ಅವ್ರ ವಕ್ರ. ಅದರಲ್ಲಿ ಜನ್ಮರಾಮ, ಒಂಟಿರಾಮ ಕೂತ್ಕೊಂಡು ಡ್ಯಾನ್ಸ್ ಆಡಿಸ್ತಿದ್ದಾನೆ. ಭಾಗ್ಯಕ್ಕೆ ವಕ್ರವಾಗಿ ಶನಿ ನೋಡ್ತಿರೋದು ಒಳ್ಳೇದೇ. ಆದರೆ ಯೋಗಕಾರಕ ವ್ಯಯಸ್ಥಾನದಲ್ಲಿ ಕುಳಿತಿರೋದ್ನ ವಿಪರೀತ ವ್ಯಯಗಳನ್ನು ಕೊಡ್ತಾನೆ. ಸಿಟ್ಟು, ಆತುರ, ದುಡುಕು, ಗೊತ್ತಿಲ್ಲದ್ದು, ಗೊತ್ತಿರೋದು, ಇನ್ಯಾರೋ, ಇನ್ನೊಂದು, ಈ ಥರದ್ದು ನಡೆಯೋದ್ರಿಂದ ವಿಷ್ಣು ಸೇವನ. ಅದರಲ್ಲೂ ಕುಜ ನೆಕ್ಸ್ಟ್ ವೀಕಿಗೆ ನಿಮಗೆ 4th ಸ್ಥಾನಕ್ಕೆ ಹೋಗ್ತಾನೆ. ಸರೆಂಡರ್ ಇವತ್ತೇ. ಆಡಿ ಕೃತಿಕ 8 ದಿನದ ಒಳಗಡೆ ಹೋಗಿ ಸುಬ್ರಹ್ಮಣ್ಯರ ಆರಾಧನೆ ಮಾಡಿ ಹೋಗಿ. ಚಂದನವೋ ಇಲ್ಲವೇ ಜೇನುತುಪ್ಪವೋ ಕೊಡ್ತಕ್ಕಂಥದ್ದು ಮಾಡಿ ಸಮಾಧಾನ. ನಿಮ್ಮ ದುಡುಕು, ಆತುರ ಬೇಡ. ಸೊ ಈ ವಾರ ಯಾವುದೇ ದುಡುಕಿನ ವ್ಯವಹಾರಗಳು ಬೇಡ. ಯಾರಾದ್ರೂ ದುಡುಕೋಕೆ ನಿಮ್ಮನ್ನ ಪ್ರಯತ್ನ ಮಾಡಿಸಿದ್ರು ಬೇಡ. ಸ್ವಾಮಿ ನಾನು ಆನಂದವಾಗಿದ್ದೇನೆ ಅಂತ ಹೇಳಿ. ಏನು ಗೊತ್ತಿದೆಯೋ ಅದನ್ನು ಮಾಡಿ. ಬುಧ ವಕ್ರ, ಗೊತ್ತಿಲ್ದಿರೋದೇ ಹೇಳಿಯೋದು, ಗೊತ್ತಿಲ್ದಿರೋದೇ ಮಾಡಿಸೋದು, ಗೊತ್ತಿಲ್ದಿರೋದೇ ತಲೆ ಕೆಡಿಸೋದು, ಈ ಥರದ್ದು ಮಾಡಿಸ್ತಾನೆ ಬುಧ ವಕ್ರ. ಜಾಗ್ರತೆ, ಸಿಟ್ಟು, ಆತುರ, ಕೋಪ, ದುಡುಕು, ನಾನು, ನಂದು ಇದೆಲ್ಲ ಮಾಡಿಸ್ತಾನೆ. ಏನೂ ಮಾಡಕ್ ಹೋಗ್ಬೇಡಿ. ಉತ್ತರ ಕುಮಾರನ್ ಪೌರುಷ ಒಲೆ ಮುಂದೆ ಅಂತ ಹೇಳ್ತಾರೆ ದೊಡ್ಡವರು.
ಹೌದು, ಕೆಲವೊಂದ್ ಸಮಯ ನಮ್ಮ ಪೌರುಷ ದೊಡ್ಡದಾಗಿ ಹೇಳ್ಕೊತೀವಿ, ಕೆಲವೊಂದ್ ಕಡೆ ಆಗೋದಿಲ್ಲ, ಹಿಂಗೆ ತಟಸ್ಥ ಮಾಡಿಸ್ಬಿಡ್ತಾರೆ. ಸುಮ್ಮನಿದ್ದು ಬಿಡಬೇಕು, ಸುಮ್ಮನಿದ್ದು ಬಿಡಿ. ಏನಿದೆಯೋ ಅದನ್ನು ಉಳಿಸ್ಕೊಳಕ್ ನೋಡಿ, ಸಮಾಧಾನ. ತಂದೆ ಮಾತು ಕೇಳಿ, ಸಂಗಾತಿ ಮಾತು ಕೇಳಿ, ಚೆನ್ನಾಗಿರ್ತೀರಿ. ಕರ್ಕಾಟಕ ರಾಶಿ ಚೆನ್ನಾಗಿದೆ, ಬಟ್ ಈ ವಾರ ಸ್ವಲ್ಪ ಪರಿಶ್ರಮ. ಅರೆ ಬಾಧೆ ಕೊಡು ಆ ಶನಿ ಹೊರಟೋದ ಅಂದವನು ಅವನ ಅಷ್ಟಮ ನೋಡ್ತಿರೋದು ಒಳ್ಳೇದಲ್ಲ. ಶಕ್ತಿಕಾರಕ ಕುಜ, ಬಲಕಾರಕ ಕುಜ, ಯೋಧಕಾರಕ ಕುಜ, ಸೇನಾಪತಿ ಕುಜ, ಭಾಗ್ಯಕಾರಕ ಕುಜ, ಅದೃಷ್ಟಕಾರಕ ಕುಜ, ಅವನು ಸುಡ್ತಿದ್ದಾನೆ, ಬಿದ್ಬಿಟ್ಟಿದ್ದಾನೆ. ಕರೆಂಟ್, ಅನ್ನ ತಿಂದ್ರೆ ಶಕ್ತಿ ಇರ್ಬೇಕು, ಅನ್ನದಲ್ಲೇ ಶಕ್ತಿ ಇಲ್ಲ, ಕೆಟ್ಟಿದೆ, ಅದಕ್ಕೆ ಎಲ್ಲಾ ಕಡೆ ಕಾಯಿಲೆ. ಸರಿಯಾದ ರುಚಿಯಾದ ಅನ್ನ ತಿಂತಿಲ್ಲ, ಶುದ್ಧಿಯಾದ ಅನ್ನ ತಿಂತಿಲ್ಲ ಅಲ್ವಾ? ಸೊ ಆ ತರ ಆಗ್ತಿದೆ. ಅದ್ರಲ್ಲಿ ಗುರುವು ಮಲಗಿದ್ದಾನೆ. ಈಗ ಈ ವಾರ ನೀವು ಅಡ್ವೈಸರ್ ಕೆಲಸಗಳು ಸಕ್ಕದಾಗಿರುತ್ತೆ. ಟೆಕ್ನಿಕಲ್ ಅಡ್ವೈಸರ್ ಬುಧ ಸೂಪರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಈ ತರದ ವ್ಯವಹಾರ ಉದ್ಯೋಗ ಅದ್ಭುತ ಪ್ರಗತಿ ಕೊಡತಕ್ಕಂಥ ವಾರ. ಬೇರೆ ಇನ್ನೇನು ದೊಡ್ಡೊಂದು ಬಾರದ್ದು ಟೆನ್ಷನ್ದು ಕಮಿಟ್ಮೆಂಟ್ದು ಇನ್ನೆಲ್ಲೋ ಹೋರಾಟ ಇನ್ನೇನೋ ಮಾಡ್ತಕ್ಕಂಥದ್ದು ಬೇಡ, ಎಚ್ಚರಿಕೆ. ಸಿಂಹರಾಶಿ ವಿಶೇಷವಾಗಿ ಒಂದು ವಾರ ಕದಲ್ತಾನೆ, ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಸುಮ್ಮನೆ ಕೇತುವಿನಿಂದ ಹೊರಗಡೆ ಮುಕ್ತ. ನನ್ನ TN ಸೀತಾರಾಮ್ ಸಾಹೇಬರ್ತು ನನ್ನ ಮೆಚ್ಚಿನ ಗುರುಗಳು. ನಮಗೂ ಅವ್ರಿಗೂ ತುಂಬಾ ಆತ್ಮೀಯತೆ ಅನುಬಂಧ ಇದೆ. ಅವರ ಶಿಷ್ಯ ವಿನೋದ್ ದೊಂಡಾಳೆ. ಏನ್ ಮಾಡೋದು, ಪುಣ್ಯಾತ್ಮ ಬೇಗ ಹೋಗ್ಬಿಟ್ಟ, ಏನೋ ಮಾಡ್ಕೊಂಡು ಹುಚ್ಚ. ಮನೆ ತುಂಬ ಮಕ್ಕಳು, ಮನೆ ಜವಾಬ್ದಾರಿ, ಎಷ್ಟು ದೊಡ್ಡ ಸಂಸ್ಥೆ ಗೊತ್ತಾ, ಕಣ್ಣಲ್ಲಿ ನೀರು ಬರ್ಸುತ್ತೆ. ಇರ್ಲಿ. ಸೊ ಅಂತ ಸಿಂಹರಾಶಿಗೆ ಒಂದು ದೊಡ್ಡದೊಂದು ಕದಲಿಕೆ ಆಗಲಿಕ್ಕೆ ಈ ವಾರ ಉಂಟು. ಬಟ್ ದಶಮದ ಶುಕ್ರ ಇದಾನಲ್ಲ, ಹಿ ವಿಲ್ ಸ್ಪಾಯಿಲ್ ಬ್ರ್ಯಾಟ್. ನಿಮ್ಮ ವೃತ್ತಿಗೆ ಏನಾದರೂ ಕಳಂಕ ತಂದಿರ್ತಾನೆ, ಹುಷಾರು. ಸ್ತ್ರೀಯರಿಗೆ ಸಂಬಂಧಿತ ಬೋಟಿಕ್ಕು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮೇಕಪ್, ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಒತ್ತಡದ ಛಾಯೆ. ಸಿನಿರಂಗದಲ್ಲಿರ್ತಕ್ಕಂಥವ್ರಿಗೂ ಒತ್ತಡದ ಛಾಯೆ. ಕಲಾರಂಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಒತ್ತಡದ ಛಾಯೆ, ಎಚ್ಚರಿಕೆ. ಮಿಕ್ಕಂತೆ ಜಡ್ಜು, ಟೀಚರು, ಅಡ್ವೈಸರು, ಸೈಂಟಿಸ್ಟು, ಇಂಥ ಒಂದು ಉದ್ಯೋಗ ಚೆನ್ನಾಗಿದೆ. ಖರ್ಚಿನ ವಾರ, ಸಿಕ್ಕಾಬಟ್ಟೆ ಖರ್ಚಿನ ವಾರ ಆಗ್ತಕ್ಕಂಥದ್ದು ಉಂಟು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಬ್ಯೂಟಿಫುಲ್ ವಾರ. ಅವನು ಕುಜ ಕದಲಿ, ನಿಮಗೂ ಇದೊಂದು ವಾರ ಸ್ವಲ್ಪ ಟೆನ್ಷನ್ನು, ಇನ್ನೊಂದು ಮನೆಯದು, ಕುಟುಂಬದ್ದು ಏನೋ ಒಂದು ಬೇಸರ, ಸಂಕಟ, ದುಡುಕು, ದುಮ್ಮಾನ ಇರುತ್ತೆ. ನಿಮಗೆ ನೀವೇ ದಿಗಿಲ್ ಪಡೋದು. ಅಷ್ಟಮಾಧಿಪತಿ 12ನೇ ಮನೆಯಲ್ಲಿದ್ರೆ ವಿಪರೀತ ರಾಜಯೋಗ, ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ. ಅದಕ್ಕೆ ಕನ್ಯಾ ರಾಶಿಯವರು ತುಂಬಾ ಜನ ಕಮೆಂಟ್ ಕೊಟ್ಟಿದ್ದಾರೆ, ಗುರುಗಳೇ ಮನೆ ಒಂದಾಯ್ತು, ಜಾಗ ಒಂದಾಯ್ತು, ವಾಹನದ್ದೊಂದಾಯ್ತು, ಸಮ್ವಾಟ್ ವಿ ಆರ್ ಫೀಲಿಂಗ್ ಕಂಫರ್ಟಬಲ್ ಅನ್ನತಕ್ಕಂಥದ್ದು ಒಂದುಂಟು. ಏನೋ ಒಂದು ಗುಡ, ದುಮ್ಮಾನ, ದುಃಖ ಇದ್ರೂ ಅದರಿಂದ ಹೊರಗಡೆ ಬರಲಿಕ್ಕೆ ಒಂದು ಅದ್ಭುತವಾದಂಥ ಅವಕಾಶಗಳ ಸಂಗಮ. 11ನೇ ಮನೆಯಲ್ಲಿ ಸೂರ್ಯ ಬುಧ, ಫ್ಯಾಂಟಾಸ್ಟಿಕ್. ಗುರು ಬೇರೆ ದಶಮ ಸ್ಥಾನ, ಕೇಂದ್ರಾಧಿಪತಿ ಕೇಂದ್ರ ಸ್ಥಾನದಲ್ಲೇ ಇದ್ದಾನೆ. ಆರೋಗ್ಯದಲ್ಲಿ ಚೇತರಿಕೆ, ಹಣಕಾಸಿನ ಬಿಕ್ಕಟ್ಟುಗಳಿಂದ ಚೇತರಿಕೆ, ಬರಬೇಕಾದ ದುಡ್ಡು, ಒಂದು ದೊಡ್ಡ ಲೀಗಲ್ ಬ್ಯಾಟ್ಲ್ಗೆ ರೆಡಿ ಆಗ್ಬೇಕಾಗುತ್ತೆ, ಇಲ್ಲ ಫೈನಾನ್ಷಿಯಲ್ ಬ್ಯಾಟ್ಲ್ಗೆ ರೆಡಿ ಆಗ್ಬೇಕಾಗುತ್ತೆ. ಅಂದ್ರೆ ಯಾವುದು ಬರಬೇಕಾದ ದುಡ್ಡು, ಬರಬೇಕಾದ ಭೂಮಿ, ಬರಬೇಕಾದ ಜಾಗ, ಬರಬೇಕಾದ ಪೊಸಿಷನ್, ಬರಬೇಕಾದ ಪ್ರಮೋಷನ್, ಸ್ವಲ್ಪ ತಡೆ ಇದೆ. ಒಂದು ವಾರ ಕಳೆದು ಬಿಡಿ, ನಿಮ್ಮನ್ನು ತಡೆಯೋರು ಯಾರು ಇಲ್ಲ. ಒಂದು ವಾರದ ನಂತರ ಹೆಜ್ಜೆ ಹಾಕಿ. ಬೇಡ ಅಂದ್ರೆ ಹೆಜ್ಜೆ ಹಾಕಿಸ್ತಾನೆ, ಡೋಂಟ್ ವರಿ. ಕನ್ಯಾ ರಾಶಿ ಸೆಪ್ಟೆಂಬರ್ 20 ಮೇಲೆ ಅಂತೂ ಇದ್ದಿದ್ದು ಸೂಪರ್. ಸೊ ಕನ್ಯಾ ರಾಶಿ ಕುಂಭದ್ರೋಣ ಮಳೆ. ತುಲಾ ರಾಶಿ, ಕೇಂದ್ರದಲ್ಲಿ ಸೂರ್ಯ ಇರೋದು, ಲಾಭಾಧಿಪತಿ ದಶಮದಲ್ಲಿರೋದು ಒಳ್ಳೇದೆ, ಭಾಗ್ಯಾಧಿಪತಿ ದಶಮದಲ್ಲಿರೋದು ಒಳ್ಳೇದೆ. ಆದ್ರೆ ರಾಶಿಯಾಧಿಪತಿ ಅಷ್ಟಮದಲ್ಲಿ ಮಲಗಿರೋದ್ರಿಂದ ಸೊ ನೀವು ಮಾಡೋ ಕೆಲಸ ಯಾರಿಗೂ ಕಣ್ಣು ಕಾಣಿಸೋಲ್ಲ. ಸೊ ಯಾರಿಗೋ ಬೆನಿಫಿಟ್, ಇನ್ಯಾರಿಗೋ ಪ್ರಮೋಷನ್, ಇನ್ಯಾರಿಗೋ ಇನ್ಕ್ರಿಮೆಂಟ್, ಕಂಪ್ನಿಗೆ ಇನ್ಕ್ರಿಮೆಂಟ್, ಕಂಪ್ನಿಗೆ ಬೆನಿಫಿಟ್, ಜೊತೆಲಿ ಇರ್ಲಿ. ಯಾಕೆ ನಾವು ತಗೊಂಡಿಲ್ವಾ ಲಾಭ, ನಾವು ಪಡೆದೇ ಇಲ್ವಾ ಇನ್ನೊಬ್ಬರಿಂದ, ಪ್ರೀತಿ ಇನ್ನೊಬ್ಬರಿಂದ ಪಡ್ಲೇ ಇಲ್ವಾ, ಯಾವಾಗ್ಲೂ ನಾವೇ ತಗೋತಾ ಇರೋದಾ, ಕೊಡೋದು ಬೇಡವಾ? ಈ ವಾರ ಕೊಡೋ ಅಂತ ವಾರ. ನಿಮ್ಮಿಂದ ಗೈಡೆನ್ಸ್ ಇನ್ನೊಬ್ಬರಿಗೆ, ನಿಮ್ಮಿಂದ ದಾರಿ ಇನ್ನೊಬ್ಬರಿಗೆ. ಬ್ಯೂಟಿಫುಲ್. ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್, ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್, ಕನ್ಸಲ್ಟೆನ್ಸಿ
ತುಂಬ ಚೆನ್ನಾಗಿರ್ತಕ್ಕಂಥ ವಾರ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಇದೊಂದು ವಾರ ಯಾಕಂದ್ರೆ ಕುಜ ಸ್ತಂಭೀಭೂತ ಲಗ್ನಾಧಿಪತಿಯೇ ರಾಶಿಯಾಧಿಪತಿಯೇ ಒಂಥರ ಕಟ್ಟಾಕೊಂಡಿರೋದ್ರಿಂದ ಎಳೆದಾಗಿ ಇಟ್ಕೊಂಡಿದ್ದಾನೆ ನಿಮ್ಮ ಶಕ್ತಿನ. ಆಯ್ತು, ಈ ಹನುಮನನ್ನ ಹಾಕಿ ಸುತ್ತಾಕಿ ರಾವಣಾಸುರ ಕಟ್ಟಾಕಿದ. ಎಷ್ಟೊತ್ತು ಜೈ ಶ್ರೀರಾಮ್ ಅಂದ ಎಲ್ಲ ಕಿತ್ತಾಕಿ ಇಟ್ಟೇ ಬಿಟ್ಟ ಬೆಂಕಿ. ಸುತ್ರ ಬಾಲಕ್ಕೆ ಸುತ್ರ ಅಂತ ಎಣ್ಣೆದು ಬಟ್ಟೆ ತಗೋ ಬಂದು ಸುತ್ತಿ ಬೆಂಕಿ ಹಚ್ಚೋದು, ಇಡೀ ಲಂಕೆಗೆ ಬೆಂಕಿ. ಸೊ ನಿಮಗೆ ನೋವು ಕೊಟ್ಟವ್ರಿಗೆಲ್ಲ ಬಾರಿಸೋ ಸಮಯ ಬರ್ತಿದೆ, ಸುಮ್ಮನೆ. ಅದ್ರಲ್ಲಿ ಸೆಪ್ಟೆಂಬರ್ 20 ಮೇಲೆ ಒಂದು ಶುಭ ಸುದ್ದಿಗಳು. ಯಾಕಂದ್ರೆ ಭಾಗ್ಯಕ್ಕೆ ಬರ್ತಾನೆ ಗುರು. ಇನ್ನೊಂದು 8 ದಿನದಲ್ಲಿ ಕುಜನ ಮೂವ್ಮೆಂಟ್ ನಡೀತಲ್ಲ ನೋಡಿ. ಶುಕ್ರ ಬಂದು ಕೂತಿರೋದು, ಒದ್ದಾಡಿಸೋ ಶನಿ ವಕ್ರ ಆಗಿರೋದು ನೋಡಿ, ದಶಮಾಧಿಪತಿ ಸೂರ್ಯ ಭಾಗ್ಯಕ್ಕೆ ಬಂದಿರೋದು ನೋಡಿ, ಅಷ್ಟಮಾಧಿಪತಿ ಬುಧ ಕೆಟ್ಟು ಕೂತಿದ್ದಾನೆ. ಸೊ ಖಂಡಿತ ಈ ವಾರ ಉದ್ಯೋಗ, ವೃತ್ತಿ, ವ್ಯವಹಾರ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಅಲಂಕಾರ, ಉಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಬಟ್ಟೆ, ಬೋಟಿಕ್ಕು, ಗಾರ್ಮೆಂಟ್ಸು, ವಾಹನ ಇಂಥವಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ಧನುಸು ರಾಶಿ ಭಾಗ್ಯದಲ್ಲಿ ಕುಜ ಕಟ್ಟ ಹಾಕೊಂಡಿದ್ದಾನೆ. ಕಷ್ಟಪಡ್ತಿದ್ದೀರಿ, ಸಿಗ್ಬೇಕಾಗೋದು ಸಿಗ್ತಿಲ್ಲ, ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ. ಏನೋ ಮನೆಯವರಿಂದಲೋ, ಹತ್ತಿರದವರಿಂದಲೋ, ಸಂಗಾತಿಯಿಂದಲೋ, ಕುಟುಂಬದವರಿಂದಲೋ, ಮಿತ್ರರಿಂದಲೋ, ಪಾಲುದಾರಿಕೆಯಿಂದಲೋ ಏನೋ ನಂಬಿ ಮೋಸ, ಕೊಟ್ಟು ಮೋಸ, ಎಲ್ಲೋ ಒಂದು ಸಿಕ್ಕಾಕೊಂಡಾಗಿ ಇದೊಂದು ವಾರ ಕುಜ ಮೂಮೆಂಟ್ ಆಗಲಿ ಮಕ್ಕಳೇ. ಸೊ ಬ್ಯೂಟಿಫುಲ್. ಎಂಥ ಕ್ಲಿಷ್ಟಕರವಾಗಿರತಕ್ಕಂಥ ಸಮಸ್ಯೆಗೂ ಪರಿಷ್ಕಾರ ಹುಡುಕಿಸ್ಕೊಡ್ತಾನೆ. ಬುಧ ಬೇರೆ ವಕ್ರ ಇರೋದನ್ನ ಪಾಲುದಾರಿಕೆ ಹುಷಾರು, ಸ್ನೇಹಿತರ ಹತ್ರ ಹುಷಾರು. ಅರೆ ಕೊಡ್ಲೇಬೇಡಿ, ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ. ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ. ಇದು ಇರತಕ್ಕಂಥದ್ದು ಧನುಸು ರಾಶಿಗೆ. ಸ್ವಲ್ಪ ಹುಷಾರು. ಕೊಟ್ರೆ ಯಾರಾದ್ರೂ ಓಡೋಗ್ತಾರೆ, ತಗೊಂಡು ಮೋಸ ಮಾಡಿಬಿಡ್ತಾರೆ. ಯಾನು ನಂಬೇಡಿ. ಸಂಗಾತಿ ಜೊತೆ ಕಿರಿಕಿರಿ, ಭಿನ್ನಾಭಿಪ್ರಾಯ. ಸರಿ ಆಯ್ತು, ನೀನ್ ದೊಡ್ಡವನು ಹೋಗಯ್ಯ ಅನ್ಬಿಡಿ. ಅಲ್ಲೇನೋ ಮನಸ್ಸಿಗೆ ಅಲ್ಲೇನೋ ಭಾರ. ಒಂಟಿಗೂರು, ಮಕ್ಕಳ ವಿಚಾರದಲ್ಲೋ, ಕುಟುಂಬದ ವಿಚಾರದಲ್ಲೋ, ಗಂಡನ ವಿಚಾರದಲ್ಲೋ, ಹೆಂಡತಿ ವಿಚಾರದಲ್ಲೋ, ಮಗಳ ವಿಚಾರದಲ್ಲೋ ಏನೋ ಒಂದು ಒಂಟಿತನ. ರಾಮ. ಆ ಕುಜಾಕೇತು ಭಾಗ್ಯದಲ್ಲಿ ನರಸಿಂಹ, ಸುಬ್ರಹ್ಮಣ್ಯ, ಆಡಿ ಕೃತಿಕೋತ್ಸವ ಅಲ್ವಾ, ಹೋಗಿ. ಯಾಕಂದ್ರೆ ನಿಮಗೆ ಧನುಸು ರಾಶಿಗೆ ಮಕ್ಕಳ ವಿಚಾರದಲ್ಲೇ ನೋವಿರುತ್ತೆ. ಎಲ್ಲೋ ಅವ್ರ ಏಳಿಗೆನೋ ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ಇರೋಲ್ಲ, ಇಲ್ಲ ಅವರು ನಿಮ್ಮಿಂದ ದೂರನೋ, ಇಲ್ಲ ನೀವು ಅವರಿಂದ ದೂರ ಇರಬೇಕಾದ ಪ್ರಸಂಗವೋ, ಈ ರೀತಿ ಇರುತ್ತೆ. ಮೊನ್ನೆ ಬಂದ ಅಧಿಕಾರಿ, ಅಷ್ಟು ದೊಡ್ಡ ದೊಡ್ಡ ರಕ್ಷಣಾ ವಲಯದ ಅಧಿಕಾರಿ, ನಿಮ್ಮ ಮಗ ದೂರ ಸ್ವಾಮಿ ಅಂದಿದ್ದೆ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಧನುಸು ರಾಶಿ. ಧನುಸು ರಾಶಿ ಯಾಕಂದ್ರೆ 12ನೇ ಮನೆಯ ಅಧಿಪತಿ ಕುಜ ಲೋ ದೂರ. ಸೊ ಕಟ್ಟಾಕಿಟ್ಟಿದ್ದಾನೆ. ನೀವು ಅಷ್ಟೇ ಒಂದು ಚಂದನ, ಎಲ್ಲ ಜೇನುತುಪ್ಪವೋ ಏನೋ ಕೊಟ್ಟು ಒಂದು ಸೇವಾ ಅರ್ಚನಾ ಅದನ್ನು ಮಾಡ್ಕೊಳ್ಳಿ, ಸಮಾಧಾನ. ಮಿಕ್ಕಂತೇನು ತೊಂದರೆಗಳಿಲ್ಲ. 6ನೇ ಮನೇಲಿರೋ ಶುಕ್ರ ಪರಸ್ತ್ರೀ ಪರಪುರುಷ ಸಂಘ, ಇನ್ನೊಂದು ಅಭಿಮಾನ ಭಂಗ ಬೇಡ ಬೇಡ. ತೀರಾದಂತ ತಟ್ಟೆಲ್ಲ ಹಾಕೊಂಬೇಡಿ, ತೀರಾ ತಂದು ನಡುಮನೆಯಲ್ಲಿ ಇಟ್ಕೋಬೇಡಿ. ಬೇಡ ಮಕ್ಕಳು. ಎಲ್ಲೋ ಒಂದು ಗೆಳತನ, ಒಂದು ವಿಶ್ವಾಸ, ನಮಸ್ತೆ ನಮಸ್ತೆ, ದೇವ್ರು ನೋಡಿದ ಹಾಗೆ ಸಾಕು. ಕೆಲವ್ರಿಗೆ ಅದೊಂದು ಹುಚ್ಚು. ಏನ್ ಬೇಕಾದ್ರೂ ಮಾಡಕ್ ಸರಿ, ಕೊಲೆ ಮಾಡಕ್ಕಾದ್ರು, ಹಾಳು ಮಾಡಕ್ಕಾದ್ರು. ನೋಡಿ, 15 ನಿದ್ದೆ ಮಾತ್ರೆ ಕೊಟ್ಟು ಗಂಡನ ತಮ್ಮನ ಜೊತೆ ಅದು ನ್ಯಾಚುರಲ್ ಡೆತ್ ಮಾಡಿಟ್ಬಿಟ್ಟಿದ್ದಾಳೆ. ಕರೆಂಟ್ ಶಾಕು ಅದು ಇದು ಅಂತ. ಶಿವ ಶಿವ, ಏನು ನಿತ್ಯ ಏನೇನೋ ಕೇಳ್ತಿದೀವಪ್ಪ. ಇಷ್ಟು ದಿನ ನಾವು ಕೇಳ್ತಿದ್ದು ಪುರುಷರುಗಳು ಏನು ವಿಧವಿಧವಾಗೆಲ್ಲ ಸಾಯಿಸ್ತಿದ್ರು ಅಂತ ನಾವು ಕೇಳ್ತಿದ್ವು. ಈ ಒಂದು ಶನಿ, ನಾನು ಹೇಳಿದ್ನಲ್ವಾ, ಮೀನಕ್ಕೆ ಶನಿ ಪ್ರವೇಶ, ಗುರುವ ಶಿಷ್ಯ ಶಿಷ್ಯ ತಗೋ. ಏನ್ ವಿಶ್ವ ವಿರಾಟ್ ಸ್ವರೂಪ ತೋರಿಸ್ತಿದ್ದಾನಲ್ಲಿ ನೋಡಿ. ಶುಕ್ರ, ಕುಜ, ಕೇತು, ರಾಹು ಒದ್ದು ನಾಯಣ. ಗಂಡನನ್ನ ಕರೆಂಟ್ ಶಾಕ್ ಹೊಡಿಸಿ ಸಾಯಿಸಿರೋದು, ಇನ್ನೂ ಸತ್ತಿಲ್ಲ ಅಂತ ಚಾಟಿಂಗ್ ಅಲ್ಲಿ, ಇನ್ಸ್ಟಾಗ್ರಾಮ್ ಚಾಟಿಂಗು ಗೊತ್ತಾಗಿ ಪೊಲೀಸವರು ಎತ್ತಾಕೊಂಡು ಹೋಗಿದ್ದಾರೆ. ವಿಧವಾಗಿ ಒಂದು ಸ್ತ್ರೀಯಲ್ಲಿ ಇಂಥ ಮಾತೃತ್ವ ಇರೋ ತಾಯಿಯಲ್ಲಿ ಇಂಥ ಬೇಡ, ಬಿಟ್ಬಿಡ್ಬೇಕಿತ್ತು. ನಾನು ಪುರುಷನಿಗೂ ಅದನ್ನೇ ಹೇಳ್ತಾನೆ. ನಮ್ಮ ಪೈಶಾಚಿಕತ್ವ ಪುರುಷರುಗಳು ಏನೇನ್ ಮಾಡಿದ್ರು ಗೊತ್ತಾ?
ಸಹಿಸಿ 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 ಆ ತಾಯಂದ್ರ ಜೀನ್ಸ್ ಇವತ್ತು ಓಡ್ಕೊಂಡು ಇದ್ರ 10x ಆಗ್ತಿದೆ ಡ್ರಮ್ಗಳಲ್ಲೆಲ್ಲ, ಏನೇಂದ್ರಲ್ಲೂ ಏನೇನೋ. ಒಬ್ಬಳಂತೂ ಹಂಗೆ ವಾರ್ ಮಾಡ್ಬಿಟ್ಟು, ಗೊತ್ತಾ ಡ್ರಮ್ಮಲ್ಲಾಗಿ ಸಾಯಿಸಿರೋದು ಬೇಕಾ ನಿನಗೆ ಅನ್ನತಕ್ಕಂಥದ್ದು. ಶಿವ ಶಿವ. 6ನೇ ಮನೆಯ ಶುಕ್ರ ಪರ ಗೆಳತನ, ಅಭಿಮಾನ ಭಂಗ. ಜಾಗ್ರತೆ ಮಕ್ಕಳೇ, ಬೇಡವೇ ಬೇಡ, ಬೇಡವೇ ಬೇಡ, ಜಾಗ್ರತೆ. ಮಕರ ರಾಶಿ, ಒಂದು ವಾರ ಕಳ್ಕೊಳ್ಳಿ ಮಕ್ಕಳ, ಒಳ್ಳೆದಿದೆ. ಯಾಕೋ ನಿಮ್ಮ ಆರೋಗ್ಯ, ಮನಸ್ಸು, ಮನೆ, ಅಣ್ಣನಾದವನಿಗೆ, ಸೋದರನಾದವನಿಗೆ, ತಮ್ಮನಾದವನ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಈ ಥರದ್ದು ಎಲ್ಲ ಕಟ್ಟಾಕ್ಬಿಟ್ಟಿತ್ತು. ನಿಮಗೂ ಕೂಡ ಧೈರ್ಯ ಇದೊಂದು ವಾರ ಸೀದಾ ಕೌಂಟರ್ ರಿಟರ್ನ್ಸ್, ಬಿಡುಗಡೆ. ಶುಕ್ರ ನೋಡಿ ಪಂಚಮ ಸ್ಥಾನ. ಬುಧ ಸ್ವಲ್ಪ ಬೇರೆ ಬೇರೆ ಐಡಿಯಾಗಳು, ಬೇರೆ ಬೇರೆ ಮಾತುಗಳು, ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ಚಿಂತನೆಗಳು, ಬೇರೆ ಬೇರೆ ಭಾವಗಳು, ಇವುಗಳ ಕದಲಿಕೆಗಳಾಗತಕ್ಕಂಥದ್ದು ಆಗ್ತಿರುತ್ತೆ. ಬಟ್ ವೈಟ್ ಫಾರ್ ದಿಸ್ ವೀಕ್ ಪೇಷನ್ಸ್. ಈ ಒಂದು ವಾರ ತಾಳ್ಮೆಯಿಂದ ಇದ್ಬಿಡಿ, ಎಲ್ಲ ಪಡಿತೀರಿ. ಕನ್ಸಲ್ಟೆನ್ಸಿ, ಸರ್ಕಾರಿ ಕನ್ಸಲ್ಟೆನ್ಸಿ, ಟೀಚಿಂಗು, ಹಾಲು ಹಣ್ಣು, ಈವೆಂಟ್ ಮ್ಯಾನೇಜ್ಮೆಂಟು, ಪೊಲಿಟಿಕಲ್ ಮ್ಯಾನೇಜ್ಮೆಂಟು ನೋಡ್ಕೊಳ್ಳೋದು, ಗೈಡೆನ್ಸ್ ಮಾಡೋದು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ವಾರ. ಕುಂಭರಾಶಿ, ಕೂಡ ಕುಜ ಹಿಂಗೆ ಕೇತು ಜೊತೆ ಬ್ಯೂಟಿಫುಲ್. ಅದು ಕುಜ ಸಪ್ತಮದಲ್ಲಿ ಕೂತ್ಕೊಳ್ಳೋದು ನಿಮಗೆ ಕುಂಭರಾಶಿಗೆ ಮಾತ್ರ, ಯಾರಿಗೂ ಇಲ್ಲದ 8ದೇ ಅಲ್ಲ 80 ಗುಡ್ಡಿಗೆಯವರು ಅಂತ ಹೇಳೋದು ಏನಕ್ಕೆ ಗೊತ್ತರ, ಅವ್ರಿಗೆ 3ನೇ ಮನೆ ಅಧಿಪತಿ ಕುಜ. ಧೈರ್ಯಕಾರಕ, ಧೈರ್ಯಸ್ಥಾನಕಾರಕ, ವಿಕ್ರಮಕಾರಕ, ವಿಜಯಕಾರಕ, ದಶಮಕಾರಕ, ದಂಡಯಾತ್ರೆಕಾರಕ. ಅದಕ್ಕೆ ರೆಡಿ ಇರ್ತಾರೆ ಯಾವಾಗಲೂ. ಅಂಥವ್ರಿಗೆ ಕಟಾಕ್ಬಿಟ್ಟಿದೆ. ಏನು ಬಲ ಇದ್ದದ್ದು ನಿಮಗೆ ಥರ ಎಲ್ಲ ಇದ್ದಾಗಿದೆ, ಏನೂ ಸಿಗ್ತಿಲ್ಲ, ಎಲ್ಲ ಇದ್ದಾಗಿದೆ, ಕೈಯಲ್ಲೇ ಇದೆ. ಇನ್ನೊಂದು ಯಾವುದೋ ಹೊಸ ವೃತ್ತಿ, ಹೊಸ ಕಾರ್ಯ, ಹೊಸ ವ್ಯಾಪಾರ, ಭೂಮಿ, ತಗಾದೆ, ಕೋಟು ಎಲ್ಲ ಒಂಥರ ಏನೋ ಮಂಕು ಬಡ್ದಾಗ, ಏನೋ ಗಾಬರಿ ಬಿದ್ದಾರೆ. ಸುಬ್ರಹ್ಮಣ್ಯರಿಗೆ ಹೋಗಿ, ನೀವು ಹೋಗಬೇಕು. ಪಳನಿ ಕ್ಷೇತ್ರ, ನಮ್ಮ ಅರಕಲಗೂಡು ರಾಮನಾಥೇಶ್ವರ ಕ್ಷೇತ್ರ, ಮಂಜೇಶ್ವರ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಎಲ್ಲೆಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಇದೆಯೋ ಹೋಗಿ ಬನ್ನಿ. ಅಯ್ಯ, ನಿನಗೆ ಗೊತ್ತಿಲ್ಲದೇನೂ ಇಲ್ಲ. ನನ್ನ ಶಕ್ತಿ ಬಲ ತಟಸ್ಥ, ನನ್ನ ಶಕ್ತಿಯೂ ನೀನೇ, ನನ್ನ ನಿಶಕ್ತಿಯೂ ನೀನೆ, ನನ್ನ ಬಲವೂ ನೀನೆ, ನನ್ನ ನಿರ್ಬಲತ್ವವೂ ನೀನೆ ಅಂತ ಶರಣಾಗತಿ ಹೊಂದಿ ನೀವು ಹೋಗಿ. ಕುಂಭರಾಶಿ ಇಲ್ಲ ಅಮ್ಮನವರ ಕ್ಷೇತ್ರಗಳಿಗೆ ಹತ್ತಿರದಲ್ಲಿ ಒಂದು ಗ್ರಾಮ ದೇವಿಗಾದರೂ ಈ 9 ದಿನ ಒಂದು ಬೆಲ್ಲದ ದೀಪ ಹಚ್ಚೋದು ಮಾಡಿ. ಅಮ್ಮ ಕಾಳಿಕಾದೇವಿ ಹಲಸೂರು, ಬೆಂಗಳೂರು ಹತ್ರ ಒಂದು ಸೋಮೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲೊಂದು ಮಾರ್ಕೆಟ್ ಇದೆ, ಹಲಸೂರು ಮಾರ್ಕೆಟ್. ಅಲ್ಲೊಂದು ಕಾಳಿ ಅಮ್ಮ ಇದೆ, ನನ್ನ ಇಷ್ಟ ದೇವಿ. ನಿಮ್ಗೆ ಆದಾಗೊಮ್ಮೆ ನೋಡಿ ಮಕ್ಕಳು, ರೋಮವೂ ಇಲ್ಲಿ ನಿಂತ್ಕೊಬಿಡುತ್ತೆ. ಅಂಥ ಒಂದು ಹೊಲಕ್ಕಿಂತಲೂ ಅಂತ ಹೇಳ್ತೀವಿ. ಅಪ್ಪೋ ಆ ಅಮ್ಮ ನೋಡಬೇಕು. ಅಮ್ಮನೇ ನನಗೆ ಆತ್ಮಬಲಂ. ಏನೇನು ತೋರಿಸ್ಕೊಟ್ಟಿದೆ ಗೊತ್ತಾ ತಾಯಿ ಕೇಶವ. ಅಂಥದ್ದೊಂದು ಮಹತ್ಕಾರ್ಯ ಶಕ್ತಿ. ಹೋಗಿ ಬನ್ನಿ. ಕುಂಭ ನಡೆಯುವುದರಲ್ಲಿದೆ. ಅಂದರೆ ಕೇಂದ್ರದಲ್ಲಿ ಶುಕ್ರ ಬಂದಿದ್ದಾನೆ ಮಕ್ಕಳೇ. 6ನೇ ಮನೆಯಲ್ಲಿ ಸೂರ್ಯ ನಡಿಲೇಬೇಕು. ಯುದ್ಧ ಜೀವನ ಇಲ್ಲೊಂದು ಚುಟ್ರು ಅಲ್ಲಿ ಸಮ್ ಟೆಕ್ನಿಕಲ್ ಎರರ್, ಮೆಕ್ಯಾನಿಕಲ್ ಎರರ್, ಮೆಷಿನ್ ಎರರ್, ಗಾಡಿ ಎರರ್, ಏನೇನೋ ನಡೀತಿದೆ. ಒಂದು 15-20 ದಿನದಿಂದ ನೀವು ಹುಚ್ಚರಾಗ್ಬಿಟ್ಟಿರ್ತೀರಿ. ಹೌದು ಅಲ್ವೇ ಹೇಳಿ? 45 ದಿನದಿಂದ ಇಲ್ಲಿ ರಬ್ಬು ಮನೆ ರಬ್ಬು ಥರಾ ಏನೋ ನೋಡೋಕೆ ಮಾತ್ರ ತುಂಬ ಗಾಂಭೀರ್ಯವಾಗಿ ಕಾಣಿಸ್ತಿರೋ ಕುಂಭರಾಶಿ ಒಳಗಡೆ ನೀವು ಅಳುತ್ತಿರಬೇಕು, ಇಲ್ಲ ಕೊತ ಕುದೀತಿರ್ಬೇಕು. ಹೌದು ಅಲ್ವೋ ಹೇಳಿ? ಒಂದು ವಾರ ಅಮ್ಮನವರು ಇಲ್ಲ ಸುಬ್ರಹ್ಮಣ್ಯ ಹೋಗಿ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಈ ವಾರ ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇಲ್ಲ, ಕನ್ಸಲ್ಟೆನ್ಸಿ ವೃತ್ತಿಗೆ ತೊಂದರೆ ಇಲ್ಲ. ಇನ್ನು ಮೀನರಾಶಿ, ವಾವ್, ಅಲ್ಲಿ ಕೇಂದ್ರಾಧಿಪತಿಯೇ ಕೇಂದ್ರಕ್ಕೆ ಬರ್ತಾನೆ, ಭಾಗ್ಯಾಧಿಪತಿ ಕೇಂದ್ರಕ್ಕೆ ಬರ್ತಾನೆ. ರೈಟ್ ಫಾರ್ ದ್ಯಾಟ್. ಏನ್ ಚಂದ ಗೊತ್ತಾರೆ. ಬಾಧೆ ಕೊಡೋ ಬುಧ ವಕ್ರನಾಗಿದ್ದಾನೆ. ಒಂದೇ ಪಂಚಮದಲ್ಲಿರೋ ಸೂರ್ಯ ಮಕ್ಕಳ ವಿಚಾರ, ಮನೆ ವಿಚಾರ, ಗೌರವ ವಿಚಾರ. ನಿಮ್ಮ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸಗಳು ಯಾರೋ ಮಾಡ್ತಿದ್ದಾರೆ. ಲಗ್ನ ಶನಿ ಹುಷಾರು. ನಿಮ್ಮನ್ನ ತಿಂದೆ, ನಿಮ್ಮ ನೆರಳೆ ತಗೊಂಡು, ನಿಮ್ಮ ಜೊತೆಲೇ ಇದ್ದು
ಅದರಲ್ಲೂ ಲೇಬರ್ ಮ್ಯಾನೇಜ್ಮೆಂಟು, ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟು, ಇಂಥವುಗಳಲ್ಲಿ ದೊಡ್ಡ ಅಧಿಕಾರಿಯಾಗಿ ನಿಮ್ಮ ಕೆಳಗಡೆ ಕೆಲಸದವ್ರು ಇದ್ದಾರೆ. ಫ್ಯಾಕ್ಟ್ರಿಗಳು, ಮೆಷಿನ್ಗಳು, ಲೇಬರ್ ಮ್ಯಾನೇಜ್ಮೆಂಟ್ ಈ ಥರ ನಡೆಸ್ತಿದ್ದೀರಿ. ದೊಡ್ಡದಾದಂಥ ಒಂದು ಸರ್ವಿಸ್ ಇಂಡಸ್ಟ್ರಿ ನಡೆಸ್ತಿದ್ದೀರಿ. ಶನಿ ಸರ್ವಿಸ್ ಇಂಡಸ್ಟ್ರಿ ಕಾರಕ, ವಕ್ರ. ಸೊ ನಿಮ್ಮ ವರ್ಕರ್ಸ್ ನಿಮ್ಮ ಕೈ ಕೊಡ್ತಾರೆ. ಹುಷಾರು. ಹರ್ತಾಳ್ ಮಾಡೋದು, ಬಿಟ್ಟು ಹೋಗೋದು, ನಿಮ್ಮ ಬಗ್ಗೆ ಇಲ್ಲದೆಲ್ಲ ಹೋಗಿ ಸೀಕ್ರೆಟ್ಸ್ ಇನ್ನೊಬ್ರಿಗೆ ಹೇಳೋದು, ನಿಮ್ಮ ಬಾಸ್ ಕೇಳ್ಬಿಡೋದು, ನಿಮ್ಮ ಪಾರ್ಟ್ನರ್ಸ್ ಕೇಳ್ಬಿಡೋದು, ಈ ಥರದ್ದೆಲ್ಲ ನಡೆಯುತ್ತೆ. ವೆರಿ 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 ಕೇರ್ಫುಲ್, ವೆರಿ ಕೇರ್ಫುಲ್. ಮೀನರಾಶಿ, ನಿಮ್ಮ ಕೆಳಗಡೆ ಕೆಲಸದವರಿಂದಲೇ, ಸಹೋದ್ಯೋಗಿಗಳಿಂದಲೇ ನೋವುಂಟು. ಏನು ಮಾಡಿ, ಒಂದು 3 ಬ್ಯಾಗ್ ತಗೊಳ್ಳಿ. 3 kg ಹೆಸರು ಬೇಳೆ, 3 kg ತೊಗರಿಬೇಳೆ, 3 kg ಬೆಲ್ಲ, 3 kg ಅಕ್ಕಿ, ಒಂದು 300 ಗ್ರಾಮ್ ತುಪ್ಪ, ಒಂದು ನವಧಾನ್ಯದ ಪ್ಯಾಕೆಟು, ಒಂದು ಕೆಂಪು ವಸ್ತ್ರ, ಒಂದು ಹಸಿರು ವಸ್ತ್ರ, ಹಣ್ಣು ಕಾಯಿ ಹೂ ಇಷ್ಟು ತಗೊಂಡು, ಆದರೆ ಇವತ್ತು ಸಂಜೆ ಸುಬ್ರಹ್ಮಣ್ಯರ ಆಲಯ ಇಲ್ಲ ಅಮ್ಮನವರ ಆಲಯ ಹೋಗಿ ಪೂಜೆ ಮಾಡಿಸ್ಬಿಟ್ಟು 3 ಬ್ಯಾಗು, 3ರಲ್ಲೂ 3 kg ಏನು ಹೇಳಿದೇನೆ ಇದನ್ನು ತಪ್ಪದೆ ಹಾಕಿಟ್ಟು, ಆ ಭಾರ, ಆ ದಾರಿ, ಆ ಶಕ್ತಿ, ಆ ಗಮ್ಯ. ಅನ್ನ ಇಡೋರಲ್ವಪ್ಪ ನೀವು. 12ನೇ ಮನೆ ಶನಿ ಅಂದರೆ ಅನ್ನದಾತು, ಅನ್ನದಾತು. ನೀವು ತೊಗೊಂಡೋಗಿ ಕೊಡಿ. ಅನ್ನ ಇಡೋದ್ರಲ್ಲಿ ನಿಮಗೆ ನೀವೇ ನಿಸ್ಸೀಮರು. ಅನ್ನ ಇಡೋದ್ರಲ್ಲಿ ಅನ್ನದಾತರು ನೀವು, ಅನ್ನಪೂರ್ಣೇಶ್ವರಿ. ತೊಗೊಂಡೋಗಿ ಕೊಡಿ. ನೀವು ಯಾರು ತಡಿತಾರ ನೋಡ್ತೇನೆ. ಯಾರಾದರೂ ಬಡವರಿಗೆ ಮನೆ ಹತ್ರ ಒಂದು ಅಮ್ಮನವ್ರ ದೇವಸ್ಥಾನ ಪೂಜೆ ಮಾಡಿಬಿಟ್ಟು, ಇಲ್ಲ ಸುಬ್ರಹ್ಮಣ್ಯ ಇದ್ರು ಸರಿ, ಪೂಜೆ ಮಾಡಿಬಿಟ್ಟು ತೊಗೊಂಡೋಗಿ ಯಾರೋ ಬಡವರಿಗೆ ಅದನ್ನು ಕೊಟ್ಟುಬಿಡಿ. ಭಗವಂತನಿದ್ದಾನೆ, ಅವನೇ ನಿಂತು ನಡೆಸುತ್ತಾನೆ. ಸೂಪರ್ ಆಗಿರುತ್ತೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಆತಂಕ ಪಡಬೇಡಿ. ಓನ್ಲಿ ದೀಸ್ ಬ್ಯಾಕ್ ಸ್ಟ್ಯಾಬಿಂಗ್ಸ್, ಸಂಬಡಿ ಈವಿಲ್ ಐ, ಸಹಿಸೋಲ್ಲ, ಬೆಳವಣಿಗೆ ಸಹಿಸೋಲ್ಲ, ನೀವು ಆನಂದವಾಗಿರೋದು ಸಹಿಸೋಲ್ಲ, ನೀವು ಖುಷಿಯಾಗಿರೋದು ಸಹಿಸೋಲ್ಲ. ಇವರ ಖುಷಿಯಾಗಿರ್ತೀರಿ, ಯೋಚನೆ ಮಾಡಬೇಡಿ. ಶತ್ರುವಾಗಿರೋ ಬುಧ ಕೆಟ್ಟಗೂತಿದ್ದಾನೆ ವಕ್ರವಾಗಿ, ಯಾಕೆ ತಲೆ ಕೆಡಿಸ್ಕೊತೀರಿ? ಅಷ್ಟೇ. ಚೆನ್ನಾಗಿದೆ. ವೃತ್ತಿ ಬಗ್ಗೆ ಯೋಚನೆ ಮಾಡಬೇಡಿ. ಅದರಲ್ಲೂ ಎಜುಕೇಷನ್ ಇಂಡಸ್ಟ್ರಿ, ಮೆಡಿಕಲ್ ಇಂಡಸ್ಟ್ರಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅದ್ಭುತ ಪ್ರಗತಿಯ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.